ಯಾಕೆ ಅಷ್ಟು ಮಹತ್ವ ಈ ಗುರುಗ್ರಹಕ್ಕೆ? ಗುರು ಜ್ಞಾನಕಾರಕ. ಇವನು ಜ್ಞಾನ ಇದೆಯಾ, ಜ್ಞಾನ ಬಂದ ಮೇಲೆ ಅಲ್ಲೇ ಕುತ್ಕೋಬಾರ್ದು, ಕೆಲಸ ಮಾಡಬೇಕು. ಈ ಗುರು ಜ್ಞಾನ ಇದ್ರ ಜೊತೆಗೆ ಅಹಂಕಾರವೂ ಬರೋ ಸಾಧ್ಯತೆ ಇರುತ್ತಲ್ಲ. ಈ ಗುರುಬಲ ಅನ್ನೋದು ಜನ ಮರಳು ಜಾತ್ರೆ ಮರಳು ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಏನಾದ್ರು ಮೇಜರ್ ಚೇಂಜಸ್ ನೋಡಬಹುದಾ? ಸೊ ಬದಲಾವಣೆ ಆಗುತ್ತೆ, ಚೇಂಜಸ್ ನೋಡ್ತೀರಾ. ಒಳ್ಳೆ ಜ್ಯೋತಿಷಿ ಇವರೇ ಅಂತ ಹುಡುಕದೆ ದೊಡ್ಡ ಕಷ್ಟ ಆಗೋಗಿದೆ ಇವತ್ತಿನ ಪರಿಸ್ಥಿತಿ. ಈಗ ನೀವು 10th ಓದಿದ್ದೀರಾ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಜ್ಯೋತಿಷ್ಯದಲ್ಲಿ ಮೂಢನಂಬಿಕೆ ಊಹೆಯಿಂದ ತಗೊಂಡ್ಬರ್ತಾರಲ್ಲ, ಅಲ್ಲಿ ಫ್ಲಾಪ್ ಆಗಿದೆ. ಎಲ್ಲರಿಗೂ ಈ ಟ್ರಾನ್ಸಿಟ್ ಇಂದ ನಾನು ಮೇಷ ಒಳ್ಳೇದು ಅಂತ ಹೇಳಿದ್ನಲ್ಲ, ಎಲ್ಲ ಮೇಷದವ್ರಿಗೆ ಒಳ್ಳೇದಾಗಲ್ಲ, ಎಲ್ಲಾ ಮೇಷದವ್ರಿಗೂ ಒಳ್ಳೇದಲ್ಲ. ಯಾಕೆ? ಈ ಗುರುದಶೆ ಅಂದ್ರೆ ಏನು, ಏನಾಗುತ್ತೆ ಗುರುದಶೆ ಬಂದ್ರೆ ಒಬ್ಬ ಮನುಷ್ಯನಿಗೆ? ಎಲ್ಲಾರ್ಗೂ ಗುರುದಶೆ ಬಂದ ತಕ್ಷಣ ಒಳ್ಳೇದಾಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಗುರುದಶೆ ಬಂದಿರೋರು ಇವತ್ತು ಜೈಲಲ್ಲೂ ಇದ್ದಾರೆ. ವ್ಯಕ್ತಿಗತವಾಗಿರ್ತಕ್ಕಂಥ ಸಮಸ್ಯೆನ ನಾವು ತಗೊಳ್ಬೇಕೇ ಹೊರತು ಗುರುಗ್ರಹ ಎಲ್ಲಾನು ಚೆನ್ನಾಗಿ ಮಾಡ್ಬಿಡುತ್ತೆ ಅಂತ ಹೇಳ್ತಕ್ಕಂಥ ಒಂದು ಮನಸ್ಥಿತಿ ನಾವು ಇರಬಾರ್ದು. ಚಿನ್ನಕ್ಕೂ ಗುರುವಿಗೂ ಸಂಬಂಧ ಇದೆ. ಅವರಿಬ್ರು ಒಂಥರ ಫ್ರೆಂಡ್ಸ್. ಗುರುವಾರದ ದಿವಸ ಯಾರ್ದಾತ್ರ ಆದ್ರೂ ಸಾಲ ಈಸ್ಕೋಬೇಕು. ನಮಸ್ತೆ ವೀಕ್ಷಕರೇ, ಇದು PNS ವಿಸ್ತಾರ ನ್ಯೂಸ್. ನಾನು ಮಂಜುರಿ ಹೊಂಬಾಳಿ. ಭಾರತೀಯ ಜ್ಯೋತಿಷ್ಶಾಸ್ತ್ರದಲ್ಲಿ ಅನೇಕ ಪ್ರಕಾರಗಳಿವೆ. ವಾಸ್ತು ಇರಬಹುದು, ಹಸ್ತ ಸಾಮುದ್ರಿಕೆ ಇರಬಹುದು, ಮತ್ತು ಈ ಕುಂಡಲಿಯನ್ನು ಹಾಕಿ ಹೇಳುವಂಥ ಜ್ಯೋತಿಷ್ಯ ಇರಬಹುದು. ಜೊತೆಗೆ ಅದಕ್ಕೆ ತಕ್ಕ ಹಾಗೆ ಇವತ್ತು ರತ್ನಗಳ ಮತ್ತು ಉಪರತ್ನಗಳು ಅಂದರೆ ಕ್ರಿಸ್ಟಲ್ಸ್ ಬಗ್ಗೆ ಕೂಡ ನಾವು ಅನೇಕ ರೀತಿಯ ಒಂದು ಮಾಹಿತಿಯನ್ನು ಕೇಳಿರ್ತೀವಿ. ಆದರೆ ಇದೆಲ್ಲವನ್ನು ಅಂದರೆ ಜ್ಯೋತಿಷ್ಶಾಸ್ತ್ರದ ಅನೇಕ ಪ್ರಕಾರಗಳ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಒಳಗಿದ್ದು ಬಹಳ ದೊಡ್ಡ ಹೆಸರು ಮಾಡ್ತಿರುವಂಥ, ಜೊತೆಗೆ ಜ್ಯೋತಿಷ್ಯ ಕೇವಲ ಶಾಸ್ತ್ರ ಅಲ್ಲ, ಇದು ಜ್ಯೋತಿಷ್ಯ ವಿಜ್ಞಾನ ಅಂತ ವೈಜ್ಞಾನಿಕವಾಗಿ ಅನೇಕರಿಗೆ ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಜನಸಾಮಾನ್ಯರಿಗೂ ಕೂಡ ಜ್ಯೋತಿಷ್ಯ ಅನ್ನೋ ಮಟ್ಟದಲ್ಲಿ ಇವತ್ತು ಕೆಲಸ ಮಾಡ್ತಿರುವಂಥ, ಸೇವೆಯನ್ನು ಕೊಡ್ತಿರುವಂಥ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ಸ್ಟುಡಿಯೋಲಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಜೊತೆಗೆ ಸಾಕಷ್ಟು ಇಂಥ ಜ್ಯೋತಿಷ್ಯದ ಕುರಿತಾದಂಥ ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ, ಎಲ್ಲ ವಿಸ್ತಾರ ನ್ಯೂಸ್ ವೀಕ್ಷಕರಿಗೂ. ಒಳ್ಳೆ ಲಾಂಚ್ ಟೈಮಲ್ಲಿ ಆಗ್ತಾಯಿದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಸುದ್ದಿ ಕೊಡ್ತಕ್ಕಂಥ ವಾಹಿನಿ, ಭಾಳ ಪ್ರಿಯವಾಗಿರ್ತಕ್ಕಂಥ ವಾಹಿನಿ ನನಗೆ. ಸೊ ಇದು 100 ವರ್ಷದ ಮೇಲೆ ದಾಟಬೇಕು ಅನ್ನೋ ಒಂದು ಆಶೆ ಇರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್ ಗುರುಗಳೇ, ಮುಖ್ಯವಾಗಿ ಶುರು ಮಾಡೋದಾದರೆ ಗುರುಗಳೇ ಅಂತ ಕರಿತೀವಿ. ಸೊ ಗುರುಗ್ರಹದಿಂದಲೇ ಶುರು ಮಾಡೋಣ. ಖಂಡಿತ. ಇವಾಗ ಅಂದರೆ ಸದ್ಯದಲ್ಲೇ ಗುರು ಟ್ರಾನ್ಸಿಟ್ ಇದೆ ಅನ್ನುವಂಥದ್ದು, ಗುರುಗ್ರಹ ಬದಲಾವಣೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ, ಅದು ಯಾವಾಗ ಮತ್ತು ಹೇಗೆ ಆಗತ್ತೆ ಅಂತ ಇದನ್ನು ನಾವು ಶಾಸ್ತ್ರದಲ್ಲಿ ಗೋಚಾರ ಅಂತ ಬರುತ್ತೆ. ಗೋಚಾರ ಅಂತಂದರೆ ಗ್ರಹಗಳ ಚಾರ ಅಂದರೆ ವಿಚ್ ಇಸ್ ಮೂವಿಂಗ್ ಅಂತ ಅರ್ಥ. ಆ ಮೂಮೆಂಟನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗ್ತಕ್ಕಂಥದ್ದನ್ನು ಗೋಚಾರ ಅಂತ ಕರೀತಾರೆ. ಇದೇ ಜೂನ್ 2, 2026 ಮಿಥುನ ರಾಶಿ ಬಿಟ್ಟು ಕರ್ಕಾಟಕ ರಾಶಿಗೆ ಹೋಗ್ತಾ ಇದೆ. ಹಾಗೆ ಇದೇ ವರ್ಷ ಅದು ಸ್ವಲ್ಪ ಅತಿಚಾರ ಆಗಿ ಸಿಂಹರಾಶಿಗೂ ಪ್ರವೇಶ ಆಗಿ ಮತ್ತೆ ವಾಪಸ್ ಬರುತ್ತೆ. ಸೊ ಡಬಲ್ ಟ್ರಾನ್ಸಿಟ್ ಅಂತ ನಾವು ಕರಿತೀವಿ. ಡಬಲ್ ಟ್ರಾನ್ಸಿಟಲ್ಲಿ ಡಬಲ್ ರಾಶಿ ಅಂತ ನಾವು ತೊಗೊಳ್ತೀವಿ. ಗುರುಗ್ರಹನ ಭಾಳ ವಿಶೇಷವಾಗಿ ಯಾಕೆ ತೊಗೊಂಡಿದ್ದಾರೆ ಅನ್ನೋಕ್ಕೆ ಬಹಳಷ್ಟು ಹಿನ್ನೆಲೆಗಳಿದೆ. ಯಾಕೆಂದರೆ ಒಂದು ಮೂಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮಗೆ ಗೊತ್ತಿದೆ, ನಾನು ಟೀಚರು, ಜ್ಯೋತಿಷ ಹೇಳ್ಕೊಡ್ತಕ್ಕಂಥವ್ರು. ನಾನು ಯಾವಾಗಲೂ ಏನೇ ಹೇಳ್ಕೊಟ್ಟಾಗ ಫಸ್ಟ್ ನಾನು ಖಗೋಳಶಾಸ್ತ್ರದ ಬಗ್ಗೆ ಮಾತಾಡಬೇಕು, ಅಸ್ಟ್ರಾನಮಿ ಬಗ್ಗೆ ಮಾತಾಡಬೇಕು. ಅಸ್ಟ್ರಾನಮಿ ಈಸ್ ವೆರಿ ಇಂಪಾರ್ಟೆಂಟು. ನಮ್ಮ ಋಷಿಮುನಿಗಳಿಗಾಗಲಿ ಈಗಿರ್ತಕ್ಕಂಥ ಅಸ್ಟ್ರಾನಮರ್ಸ್ಗಾಗಲಿ ಎಲ್ಲ ಇನ್ಫಾರ್ಮೇಷನ್ ಬಂದಿರೋದು ಗುರುವಿಂದ. ಓಕೆ. ಗುರುಗ್ರಹನ ಸ್ಟಡಿ ಮಾಡಬೇಕಾದ್ರೆ ನಮ್ಮ ಬ್ರಹ್ಮಾಂಡದ ಮಧ್ಯಭಾಗ ಏನು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ, ಆ ಬ್ಲ್ಯಾಕ್ ಹೋಲ್ ಇರ್ತಕ್ಕಂಥ ಸಬ್ಸ್ಟೆನ್ಸು ಯಾವುದೇ ಗ್ರಹದಲ್ಲಿ ತೊಗೊಂಡ್ರೆ ಗುರುಗ್ರಹದಲ್ಲಿ ಮಾತ್ರ ಇರೋದು. ಓಕೆ. ಅಂದರೆ ಗುರುಗ್ರಹ ಈಸ್ ಮೇಡ್ ಅಪ್ ಆಫ್ ಅಂತ ನಾವು ಸಿಂಪಲಾಗಿ ತೊಗೊಳ್ಬೇಕು ಅಂದರೆ ಅದು ಹೈಡ್ರೋಜನ್ ಮತ್ತು ಹೀಲಿಯಮ್ಮೇ ಮೇಜರ್ ಆಗಿರೋದು. ಥಿಕ್ ಕ್ರಸ್ಟ್ ಭಾಳ ಚಿಕ್ಕದು ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ರಹ ಬೃಹಸ್ಪತಿ ಅಂತ ಅದಕ್ಕೆ ಕರೆಯೋದು. ಇಲ್ಲಿ ಈ ಸೋಲಾರ್ ಸಿಸ್ಟಮ್ಮು ಮತ್ತು ಈ ಬ್ರಹ್ಮಾಂಡದ ಬಗ್ಗೆ ಸುಳಿವು ಕೊಟ್ಟಿರ್ತಕ್ಕಂಥದ್ದು ಗುರುಗ್ರಹ. ಓಕೆ. ಈ ಗುರುಗ್ರಹದೊಳಗೆ ನಾವು ಎಲ್ಲ ಗ್ರಹಗಳನ್ನ ಒಳಗೆ ಹಾಕಿದ್ರೂ ಕೂಡ ಇನ್ನೂ 2.5 ಭಾಗ ಖಾಲಿ ಇರುತ್ತೆ. ಅಷ್ಟು ದೊಡ್ಡದಾಗಿದೆ, ಬೃಹತ್ ಅಂತ ಅದಕ್ಕೆ ಕರೆಯೋದು. ಇನ್ನೂ ಎಲ್ಲ ಗ್ರಹಗಳು ಹಾಕಿದ್ರೆ 2.5 ಟೈಮ್ಸ್ ಹಾಕಬೇಕು, ಫಿಲ್ ಆಗಬೇಕು ಅಂತಂದರೆ ಎಲ್ಲ ಆಲ್ ಪುಟ್ಟೋಗಿದ್ದಾರೆ. ಬುಧ, ಶುಕ್ರ ಎಲ್ಲರನ್ನೂ ಹಾಕಿದ್ರೆ, ಶನಿನೂ ಸೇರಿಸಿ ಹೇಳ್ತಾ ಇರೋದು. ಅಷ್ಟು ಬೃಹತ್ ಹಾಕಿರ್ತಕ್ಕಂಥದ್ದು.
ಇದು ಬಹಳ ವಿಚಿತ್ರ ಮತ್ತು ಬಹಳ ಅದ್ಭುತ ಕೂಡ. ಇದು ತನ್ನಂತಾನು ಸುತ್ತೋದು 9 ಗಂಟೆಲಿ ಸುತ್ತುತ್ತೆ. ನಮ್ಮ ಭೂಮಿ ಬಂದ್ಬಿಟ್ಟು 24 ಗಂಟೆ. ನಾವೇನಾದರೂ ಇವತ್ತೆಲ್ಲರೂ ಕೂಡ ನಾವು ಗುರುಗ್ರಹದಲ್ಲಿ ಕೂತಿದ್ದೀವಿ ಅಂದರೆ 4 ಅವರ್ ಡೇ, 4 ಅವರ್ ನೈಟ್ ಅಷ್ಟೇ, ಮುಗಿದೇ ಹೋಯ್ತು. 4.5 hours ಅಂದರೆ 9 ಅವರ್ಸಲ್ಲಿ 24 hours ಅಂತ ನಾವು ಇಲ್ಲೇನು ಹೇಳ್ತೀವಿ, ಅಲ್ಲಿ 9.5 hours ಮುಗಿದೇ ಹೋಗುತ್ತೆ. ಅಷ್ಟು ಸ್ಪೀಡು, ಅಷ್ಟು ಸ್ಪೀಡಲ್ಲಿ ಸುತ್ತುತ್ತೆ. ಅದೊಂದು ಅದ್ಭುತ. ಅದು ಅಲ್ಲಿ ಒಂದು ಆಶ್ಚರ್ಯ ಏನು ಅಂದರೆ, ನಿಮಗೆ 2 ರೋಡ್ ಆ ಕಡೆ ಈ ಕಡೆ ಗಾಳಿ, ನಾವು ಹಿಂಗೆ ಗಾಡೀಲಿ ಹೋಗ್ತಾ ಇದ್ರೆ ಈ ಕಡೆ ಗಾಳಿ ಬರ್ತಾ ಇರುತ್ತಲ್ವ, ಆ ಕಡೆ ಹೋದರೆ ಗಾಳಿ ನಮ್ಮ ಜೊತೆ ಆ ಕಡೆ ಬರ್ತಾ ಇರುತ್ತೆ. ಅಂದರೆ ಪಕ್ಕದಲ್ಲೇ ಸ್ಟಾರ್ಮ್ ಅಂತ ನಾವೇನು ಕರಿತೀವಿ, ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ ಸ್ಪೀಡಲ್ಲಿ. ಈ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರ್ತಕ್ಕಂಥ ಸ್ಪೀಡೇ ಒಂದು ಕಡೆ ನಿಮಗೆ ಬ್ರೌನ್ ಕಾಣಿಸುತ್ತೆ, ಇನ್ನೊಂದು ಕಡೆ ಯೆಲ್ಲೋ ಕಾಣಿಸುತ್ತೆ, ಲೈನ್ಸ್. ಓಕೆ, ಅದನ್ನು ನೋಡಿಕೊಂಡು ಗುರುಗ್ರಹ ಯೆಲ್ಲೋ ಕಲರ್ ಎರಡು ಮಿಕ್ಸ್ ಮಾಡಿದಾಗ ಹಳದಿ ಕಲರ್, ಹಳದಿ ಕಲರೇ ನಾವು ಅದಕ್ಕೆ ಹೇಳೋದು. ನೋಡಿ, ಈಗ ಮಂಗಳ ಅಂತ ಹೇಳಿದಾಗ ಅದು ಕೆಂಪು ಅಂತ ಹೇಳ್ತೀವಿ, ಅಲ್ಲಿ ಲ್ಯಾಂಡ್ ಇರ್ತಕ್ಕಂಥದ್ದು, ಭೂಮಿ ಇರ್ತಕ್ಕ ಕೆಂಪು. ನಾವು ಬುಧ ತೊಗೊಂಡ್ರೆ ಅದರದ್ದು ಕೋರ್ ಬಂದ್ಬಿಟ್ಟೆ ಗ್ರೀನು. ಹಾಗೆ ಗುರು ತೊಗೊಂಡಾಗ ನಾವು ಯೆಲ್ಲೋ ಅಂತಲೇ ಹೇಳೋದು. ಗುರುಗ್ರಹಕ್ಕೆ ಯೆಲ್ಲೋ ಬಟ್ಟೆ ದಾನ ಮಾಡಿ, ನಮ್ಮ ಈ ಉಂಗುರಕ್ಕೆ ಬಂದಾಗ ಯೆಲ್ಲೋ ಸಫೈರ್ ಹಾಕ್ಕೊಳ್ಳಿ, ಪುಷ್ಪರಾಗ ಹಾಕ್ಕೊಳ್ಳಿ, ಇವೆಲ್ಲ ನೋಡಿದಾಗ ಅದಕ್ಕೆ ರಿಲೇಟೆಡೇ ಇರತಕ್ಕಂಥದ್ದು. ಸೊ ಖಗೋಳಶಾಸ್ತ್ರದಲ್ಲಿ ನಾವು ನೋಡಬೇಕಾದ್ರೆ ಇದರಲ್ಲಿ ವಿಸ್ಮಯ ಸಿಕ್ಕಾಪಟ್ಟೆ ಇದೆ. ಹೈಡ್ರೋಜನ್ ಹೀಲಿಯಂ ಹೈಡ್ರೋಜನ್ ಹೈಯೆಸ್ಟು, ಹೀಲಿಯಂ 25% ಇದೆ. ಇನ್ನು ಮಿಕ್ಕ ಎಲ್ಲ ಅಮೋನಿಯಂ ಇರ್ಬೋದು, ಸ್ವಲ್ಪ ವಾಟರ್ ಸಬ್ಸ್ಟೆನ್ಸ್ ಇರ್ಬೋದು, ಇನ್ನು ಸಣ್ಣ ಸಣ್ಣ ಸಬ್ಜೆಕ್ಟ್ಸ್ ಎಲ್ಲ ಸ್ವಲ್ಪ ನಾಟ್ ಮೋರ್ ದೆನ್ 1% ಇರುತ್ತೆ. ಇದರಿಂದ ಮಾಡಿರ್ತಕ್ಕಂಥದ್ದು ಇದನ್ನು ಗ್ಯಾಸ್ ಜೈಂಟ್ ಅಂತ ಕರೀತಾರೆ. ಒಂದು ಗ್ಯಾಸ್, ಕಂಪ್ಲೀಟ್ಲಿ ಗ್ಯಾಸ್ ಇರೋದು. ಎಷ್ಟು ಅದ್ಭುತ ಅಂದರೆ, ಏನಾದ್ರು ನಾವು ಗುರುಗ್ರಹ ಮೇಲಿಂದ ಬಿದ್ದರೆ, ಇಲ್ಲಿ ಭೂಮಿಲಿ ಏನಾದ್ರು ಮೇಲಿಂದ ಬಿದ್ದರೆ ಇಲ್ಲೊಂದು ಸರ್ಫೇಸ್ ಇದೆ, ಇಲ್ಲಿ ಸರ್ಫೇಸಿಗೆ ಬೀಳ್ತೀವಿ. ಅಲ್ಲಿ ನಾವು ಸರ್ಫೇಸ್ಗೆ ಅಂತ ಇಲ್ಲವೇ ಇಲ್ಲ, ಹೋಗ್ತಾನೇ ಇರುತ್ತಲ್ಲಿ. ಕೋರ್ಗೆ ಹೋಗೋ ಅಷ್ಟಕ್ಕೆ ನಮಗೆ ನಾರ್ಮಲ್ ಸ್ಪೀಡಲ್ಲಿ ಒಂದು ಗಂಟೆಗೆ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಕೋರ್ಗೆ ಹೋಗೋಕ್ಕೆ ಒಂದು 50 ದಿವಸ ಬೇಕು. ಮೇಲಿಂದ ಸ್ಟಾರ್ಟ್ ಮಾಡಿದ್ರೆ ಲೇಯರ್ ಮಧ್ಯಕ್ಕೆ ಹೋಗೋಕ್ಕೆ ಸ್ಪೀಡಲ್ಲಿ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಮಧ್ಯಕ್ಕೆ ಹೋಗೋಕ್ಕೆ ಒಂದು 60 ದಿವಸ ಬೇಕು ಆ ಸ್ಪೀಡಲ್ಲಿ. ಅದು ಎಷ್ಟು ಅದ್ಭುತ ಅಂತಂದರೆ, ಎಷ್ಟು ಕೋಲ್ಡ್ ಇದೆಯೋ ಆಚೆ ಅಷ್ಟೇ ಹಾಟ್ ಒಳಗಡೆ. ಅದಕ್ಕೆ ಗುರುಗಳ ತತ್ವಗಳು ಬೇರೆ. ನಾವು ತತ್ವಗಳಿಗೆ ತೊಗೊಂಬಂದಾಗ ಗುರು ಏನಪ್ಪ, ಒಂದು ಸತಿ ಕೂಲಾಗಿರ್ತಾರೆ, ತುಂಬ ಆರಾಮಾಗಿರ್ತಾರೆ, ಒಂದು ಸತಿ ನೋಡ್ರೆ ಯಪ್ಪ ಕೋಪ, ಅವ್ರು ಮತ್ತೆ ಮಾತಾಡ್ಸೋಕ್ಕಾಗಲ್ಲ ಅಂತ. ಇದನ್ನು ಗುರುಗಳ ಕ್ಯಾರೆಕ್ಟರಿಸ್ಟಿಕ್ ಅಂತ ಆ ಗ್ರಹದಿಂದ ಹೇಳ್ತಕ್ಕಂಥದ್ದು. 20,000 ಡಿಗ್ರಿ ಸೆಲ್ಸಿಯಸ್ ಮಧ್ಯ ಕೋರ್ ಇರೋದು ಗುರು. ಮೇಲ್ಗಡೆ -100 -100. ನಮ್ಮ ಭೂಮಿ ತೊಗೊಂಡ್ರೆ ಆ್ಯಾವ್ರೇಜ್ ಟೆಂಪ್ರೇಚರ್ ಭೂಮಿದು 15 ಡಿಗ್ರಿ ಅಷ್ಟೇ. 15 ಡಿಗ್ರಿ ಆ್ಯಾವ್ರೇಜ್ ತೊಗೊಳ್ತಾರೆ. ಯಾಕಂದರೆ ಅಲ್ಲಿ ನಾರ್ತ್ ಪೋಲು ಮತ್ತು ಸೌತ್ ಪೋಲ್ ತೊಗೊಂಡಾಗ ಆ್ಯಾವ್ರೇಜ್ ತೊಗೊಳ್ತೀವಿ 15 ಡಿಗ್ರಿ. ಅಲ್ಲಿ ಎಕ್ಸ್ಟ್ರೀಮ್ಸು -100 ಡಿಗ್ರಿ ಅಂದರೆ ಅದು ಎಕ್ಸ್ಟ್ರೀಮ್. ಅದು ಮೇಲ್ಗಡೆ ಬರೀ ಐಸೆ, ಕಾಲಿಟ್ಟರೆ ಎಲ್ಲ ನಾವು ಫ್ರೀಸ್ ಆಗಿಬಿಡ್ತೀವಿ. ಆ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತ. ಹಾಗೆ ಇನ್ನೊಂದು ಏನು ಅಂತಂದರೆ, ಅದರ ಸುತ್ತ ಇರ್ತಕ್ಕಂಥ ಉಪಗ್ರಹಗಳು. ಈಗ ನಮ್ಗೆ ಒಂದೇ ಉಪಗ್ರಹ ಇರೋದು ಚಂದ್ರ. ಅಲ್ಲಿ 67 ಉಪಗ್ರಹಗಳಿದ್ದಾವೆ. 67 ಉಪಗ್ರಹಗಳು. ಅದರಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು, ಭೂಮಿಗಿನ ಸ್ವಲ್ಪ ದೊಡ್ಡ ಸೈಜ್ ಅಂತಲೇ ನಾವು ಕರಿಬೋದು, ಗ್ಯಾನಮೀಡ್ ಅಂತ ಕರಿತೀವಿ. ಗ್ಯಾನಮೀಡ್ ಅನ್ನೋ ಒಂದು ಇದು, ಅದರಲ್ಲಿ ನೀರಿದೆ ಅಂತಲೂ ಹೇಳ್ತಾರೆ ಅಲ್ಲಿ. ಸೊ ನೀರನ್ನ ಹೊತ್ಕೊಂಡು ಅಲ್ಲಿ ಸುತ್ತಾ ಇದೆ ಅಂತ ಹೇಳ್ತಾರೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಇದು ಒಂದು ಸೆಗ್ಮೆಂಟ್ ಆಗುತ್ತೆ. ಯೂಶಲಿ ಯಾರೇ ಹೋಗಿ ಜಾತಕವನ್ನು ತೋರಿಸಿದ್ರೆ ಗುರು ಶನಿ ಹೆಂಗಿದ್ದಾರೆ ನೋಡಿ ಸಾಕು ಅನ್ನುವಂಥ ಮಾತು ಹಳ್ಳಿಗಳಲ್ಲಿ ಕೇಳಿರ್ತೀವಿ. ಯಾಕೆ ಅಷ್ಟು ಮಹತ್ವ ಈ ಗುರುಗ್ರಹಕ್ಕೆ? ನೋಡಿ, ಗುರು ಜ್ಞಾನಕಾರಕ. ಇವನು ಜ್ಞಾನ ಇದೆಯಾ ಅಂತ ಒಂದು ಜ್ಞಾನ ಬಂದ ಮೇಲೆ ಅಲ್ಲೇ ಕುತ್ಕೋಬಾರ್ದು, ಕೆಲಸ ಮಾಡಬೇಕು. ಕರ್ಮಕಾರಕ ಶನಿ. ಇವೆರಡೂ ಚೆನ್ನಾಗಿದ್ದರೆ ಅವನು ಊಟ ಅವ್ನು ನೋಡ್ಕೋತಾನೆ. ಗುರು ಚೆನ್ನಾಗಿದ್ದಾನ, ಶನಿ ಚೆನ್ನಾಗಿದ್ದಾನ, ಜ್ಞಾನ ಇದೆ, ಕಾರ್ಯ ಮಾಡ್ತಕ್ಕಂಥ ಒಂದು ಬುದ್ಧಿ ಇದೆ, ಎರಡೂ ಸೇರಿದಾಗ ಇವನು ಒಂದು ಜೀವನದಲ್ಲಿ ಹೆಸರು ಮಾಡ್ತಾನೆ. ಅವನು ಆಟೋ ಡ್ರೈವರ್ ಆಗಿರ್ಬೋದು, ಅಥವಾ ಅವನು ಒಂದು ಟೀಚರ್ ಆಗಿರ್ಬೋದು, ಅಥವಾ ಅವನು ಪೊಲೀಸ್ ಮ್ಯಾನ್ ಆಗಿರೋದು. ಗುರು ಶನಿ ಚೆನ್ನಾಗಿತ್ತ, ಅವನು ಕಾರ್ಯ ಮಾಡ್ತಾನೆ. ಇವೆರಡೂ ಕೆಟ್ಟೋಗಿದ್ರೆ, ಯಾವ್ದಾದ್ರು ಒಂದು ಕೆಟ್ಟೋಗಿದ್ರೆ ಉಲ್ಟಾ. ಸೊ ಅದಕ್ಕೆ ಕೆಟ್ಟೋಗಿರೋದು ಅಂತಂದರೆ ಕೆಟ್ಟ ಸ್ಥಾನದ ಅಂತ ಹೇಳ್ತೀವಿ ನಾವು ಕೆಲವು ಸ್ಥಾನಗಳನ್ನು. ಅದೇ ಪ್ರಶ್ನೆ ಕೇಳೋಳಿದೆ, ಯಾವ ಜಾತಕದಲ್ಲಿ ಯಾವ ಒಂದು ಭಾವದಲ್ಲಿ ಅಥವಾ ಯಾವ ಮನೇಲಿ ಗುರು ಇರಬಾರ್ದು, ಅಥವಾ ಎಲ್ಲಿದ್ದರೆ ಕೆಡಕಾಗತ್ತೆ ಗುರುಗಳೇ? ನೋಡಿ, ಯಾವಾಗಲೂ ಕೂಡ ಈ ಗುರುಗ್ರಹ ಯಾವುದೇ ಸ್ಥಾನದಲ್ಲಿದ್ದರೂ 2 ಭಾಗವನ್ನು ತಗೋಬೇಕಾಗತ್ತೆ. ಒಂದು 6, 8, 12 ಕೆಡುಕು ಅಂತ ಹೇಳ್ತೀವಿ. ಅದ್ರ ಜೊತೆ ರಾಶಿನ ಬ್ಲೆಂಡ್ ಮಾಡಬೇಕು. ಅವನಿಗೆ ಆಗದೇ ಇರೋ ಕೆಲವು ರಾಶಿ ಇರ್ತವೆ.
ಅವೆರಡೂ ರಾಶಿನ ನಾವು ಬ್ಲೆಂಡ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಕನ್ಯಾ ರಾಶಿಗೆ ಗುರುಗೆ ಅಷ್ಟು ಚೆನ್ನಾಗಿಲ್ಲ, ಓಕೆ. ಯಾಕಂದರೆ ಅದು ಶಿಷ್ಯನ ರಾಶಿ ಅಂತ ಹೇಳ್ತೀವಿ. ಹ್ಮ್ ಹ್ಮ್ ಹಾಗೆ ನಾವು ಇನ್ನೊಂದು ಗುರುನ ಚೆನ್ನಾಗಿಲ್ಲದೆ ಇರತಕ್ಕಂಥ ಒಂದು ನೀಚ ರಾಶಿ ಅಂತ ಹೇಳಿದಾಗ ಅಲ್ಲಿ ಮಕರ ಅಂತ ಕರಿತೀವಿ. ಗುರುವಿಗೆ ಅಲ್ಲಿ ಅದು ನೀಚ ನೀಚ ರಾಶಿ ಅಂತ ಹೇಳ್ತೀವಿ. ಜ್ಞಾನಕ್ಕೆ ಜಾಗ ಇಲ್ಲದೆ ಇರತಕ್ಕಂಥ ರಾಶಿ ಅಂತ ಹೇಳ್ತೀವಿ. ಇವೆರಡೂ ತಗೊಂಡಾಗ ಕೆಲವು ರಾಶಿಗಳಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಾಗ ಗುರು ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಕೆಳಗೆ ಬೀಳ್ತಾನೆ ಅಂತ ಅಷ್ಟೇ ಹೇಳೋದು. ಈ ರೀತಿಯಾಗಿರ್ತಕ್ಕಂಥದ್ದು. ಯಾಕೆಂದರೆ ಗುರು ಅನ್ನೋ ಗ್ರಹ ಯಾವಾಗಲೂ ಕೂಡ ನಮಗೆ ಯಾವುದೇ ಇರಲಿ ಜ್ಞಾನದಿಂದನೇ ಮುಂದೆ ನಡೆಯೋದು. ಓಕೆ ಓಕೆ ಓಕೆ. ಗುರುನ ಅದಕ್ಕೆ ಕರ್ಕಾಟಕ ರಾಶಿಲಿ ಉಚ್ಚ ಮಾಡಿದ್ದಾರೆ. ಹ್ಮ್. ಯಾಕೆ ಕರ್ಕಾಟಕ ರಾಶಿ? ಹ್ಮ್. ಕರ್ಕಾಟಕ ರಾಶಿ ಚಂದ್ರಂದು. ಚಂದ್ರನ ಕೆಲಸ ಏನು? ನಿರ್ಮಲವಾಗಿರಬೇಕು. ನಾವು ಸಾಧಾರಣವಾಗಿ ಮಕ್ಕಳು ಓದ್ತಾ ಇರ್ತಾರೆ, ಓದೋ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರ ತಾಯಿ ಬರೋ ಊಟಕ್ಕೆ ತಗೊಳ್ಳೋ ಹಾಲು ಕುಡಿಯೋ ಸಿಟ್ಟಿಂದ ಹೇಳ್ತಾರೆ, ಆ ಕಡೆ ಇಡಮ್ಮ, ನಾನು ಸ್ವಲ್ಪ ಏನೋ ಓದ್ಕೋತಾ ಇದ್ದೀನಿ, ನಾನು ಆಮೇಲೆ ಬಂದು ತಿಂತೀನಿ, ಹೋಗಿ ಇವಾಗ ಡಿಸ್ಟರ್ಬ್ ಮಾಡಬೇಡ. ಗುರುಗೆ ಡಿಸ್ಟರ್ಬ್ ಮಾಡಬಾರ್ದು. ಸೊ ಡಿಸ್ಟರ್ಬ್ ಮಾಡದೆ ಹೋದರೆ ಅವರು ಜ್ಞಾನ ತೊಗೊಳ್ತಾ ಇರ್ತಾರೆ. 12:30 ಆಯ್ತು ಕಣ ರಾತ್ರಿ, ಮಲ್ಕೊಳ್ಳಪ್ಪ ನೀನು, ರೇಗ್ತಾರೆ. ನನಗೆ ಗೊತ್ತು ಮಲ್ಕೊಳ್ಳೋದು ಅಂತ ಹೇಳ್ಬಿಡ್ತಾರೆ. 2 ಗಂಟೆ ನನಗೆ ಗೊತ್ತು ಮಲ್ಕೊಳ್ಳೋದು, ನಾನು ಸ್ವಲ್ಪ ಓದ್ತಾ ಇದ್ದೆ ಅಂದರೆ ಮೊಂಡತನ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಜ್ಞಾನದ ಒಂದು ಅಲೆ ಬಂದಾಗ ಅದನ್ನ ಇನ್ನೂ ಹೆಚ್ಚು ತೊಗೋಬೇಕು. ನಿಮಗೆ ಯಾವುದೋ ಒಂದು ಪುಸ್ತಕ ಇಷ್ಟ ಆಗಿಬಿಡುತ್ತೆ, ಅದು ನಿಮ್ಗೆ ಟೈಮ್ ಇರುತ್ತೆ ನಾಳೆನೂ ಓದೋಕ್ಕೆ. ಅದು ನೀವೇನು ಮಾಡ್ತೀರಾ, ಆ ಇಂಟ್ರೆಸ್ಟ್ಗೆ ಎಷ್ಟೇ ಆಗಲಿ ಟೈಮ್ ಓದ್ಕೊಂಡು ಹೋಗ್ಬಿಡ್ತೀರಾ. ಊಟ ಬಿಡ್ತೀವಿ, ನಿದ್ದೆ ಬಿಡ್ತೀವಿ, ಎಲ್ಲ ಬಿಟ್ಬಿಡ್ತೀವಿ. ಈ ಬಿಡ್ತಕ್ಕಂಥ ಸಮಯದಲ್ಲಿ ಗುರುನು ಕಾರಕ, ಅದಕ್ಕೆ ಅಲ್ಲಿ ಕರ್ಕಾಟಕದಲ್ಲಿ ಉಚ್ಚ ಅಂತ ಹೇಳ್ಬಿಡ್ತಾರೆ. ಈ ಗುರು ಜ್ಞಾನ ಇದ್ರ ಜೊತೆಗೆ ಅಹಂಕಾರವೂ ಬರೋ ಸಾಧ್ಯತೆ ಇರುತ್ತಲ್ಲ. ಯಾರಿಗೆ ವಿಚಾರ ಗೊತ್ತಿದೆ, ಆಪೋಸಿಟಲ್ಲಿರ್ತಕ್ಕಂಥ ವಿಚಾರ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅವರ ಸಮಾನ ಇಲ್ಲದೆ ಇದ್ದಾಗ ಮಾತಲ್ಲಿ ಕೋಪ ಬರೋದು ಸಹಜ. ಸೊ ಅದನ್ನು ದುರಹಂಕಾರ ಅಂತ ತಗೊಳ್ತಾರೆ ಕೆಲವರು. ನಾನು ಹೇಳೋದು, ಆನೆಗೆ ಆನೆ ಗುದ್ದಾಡಬೇಕು, ಆನೆಗೆ ನಾಯಿ ಗುದ್ದಾಡಬಾರ್ದು. ಅವಾಗ ಆನೆ ಏನು ಮಾಡುತ್ತೆ, ಎತ್ತಗ ಹೋಗು ಅಂತ ಹೇಳ್ತೀವಿ, ಅವಾಗ ಆನೆಗೆ ದುರಹಂಕಾರ ಅಂತಾರೆ. ಸೊ ಗಂಧದ ಜೊತೆ ಗಂಧದ ಗುದ್ದಾಡಿದ್ರೆ ಅದಕ್ಕೆ ಅವಾಗ ಬೆಲೆ ಇರುತ್ತೆ. ಈ ಬೇರೆ ಜೊತೆ ಗುದ್ದಾಡಿದಾಗ ಅದಕ್ಕೆ ಜ್ಞಾನ. ಈಗ ನಾವು ನಿಮ್ಮ ಚಾನಲಲ್ಲೇ ಪ್ಯಾನಲ್ ಡಿಸ್ಕಷನ್ ಇರ್ತೀರ, ಸಾಮಾನ್ಯ ಜನರನ್ನ ಅಲ್ಲಿ ಆ ಕಡೆ ಸೈಡಲ್ಲಿ ಕೂರಿಸ್ತೀರಾ, ಗೊತ್ತಿರೋರೆಲ್ಲ ಪ್ಯಾನಲಲ್ಲಿ ಕೂತಿರ್ತಾರೆ, ಅವ್ರವ್ರು ಗುದ್ದಾಡ್ತಾ ಇರ್ತಾರೆ, ಇವ್ರು ನೋಡ್ತಾ ಇರ್ತಾರೆ ವೀಕ್ಷಕರಾಗಿ. ಅಲ್ಲ, ಇವತ್ತಿನ ಮಟ್ಟಿಗೆ ಸಾಮಾನ್ಯ ಜನರು ಕೂಡ ಪ್ಯಾನಲ್ ನಲ್ಲಿ ಇದ್ದವರಷ್ಟೇ ಗಟ್ಟಿಯಾಗಿ ಪ್ರಶ್ನೆಯನ್ನ ಒಂದೊಂದರಲ್ಲಿ ಸಂದರ್ಭ. ಮಾತಾಡ್ತಕ್ಕಂಥ ಶೈಲಿ, ಒಬ್ಬ ವ್ಯಕ್ತಿ 10 ಜನರ ಪ್ರಶ್ನೆನ ಉತ್ತರ ಕೊಡ್ತಕ್ಕಂಥವನು ಗುರು. ಒಬ್ಬರ ಪ್ರಶ್ನೆ, ಈಗ ಗುರುವಿಂದ ಬರುವಂತ ಅಹಂಕಾರ, ಅದು ಅಹಂಕಾರ ಅಲ್ಲ, ಅಹಂಕಾರ ಅಲ್ಲ. ಅಹಂಕಾರಕ್ಕಿಂತ ಹೆಚ್ಚಾಗಿ ಜ್ಞಾನದ ಅರಿವು. ಇವಾಗ ನೀವು ಫಾರ್ ಎಕ್ಸಾಂಪಲ್ ಏನೋ ಒಂದು ವಿಚಾರ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಅಡುಗೆ ಅಂತಲೇ ತೊಗೊಳ್ಳೋಣ. ಇವತ್ತು ಮಹಿಳೆಯರಿಗೆ ಅಡುಗೆ ಗೊತ್ತು, ಅವರು ಹೋಗ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಅದು ಕೊಡು, ಇದು ಕೊಡು, ಅದಾಕು ಇದಾಕು ಅಂತ ಹೇಳಿ ಅಡುಗೆ ಭಟ್ರ ಹತ್ರ ಹೋಗಿದ್ರೆ ಗೊತ್ತಾಗ್ಬಿಡುತ್ತೆ. ಫೇಮಸ್ ಆಗಿರೋರೆಲ್ಲ ಅವ್ರಿಗೆ ಅಲ್ಲಿ ಆ ಜಾಗದಲ್ಲಿ ದುರಹಂಕಾರ ತೋರಿಸ್ತಾ ಇರ್ತಾರೆ. ಇದು ದುರಹಂಕಾರ ಅಂತಂದರೆ ವ್ಯಂಗ್ಯವಾಗಿ ಅಲ್ಲ, ಆ ಸಬ್ಜೆಕ್ಟ್ ಮೇಲೆ ಹಿಡಿತವನ್ನು ಅಂತ ನಾವು ತಗೊಳ್ಬೇಕಾಗುತ್ತೆ ಹೊರತು ಜ್ಞಾನದಲ್ಲಿ ಅದು ಹಿಡಿತಕ್ಕೆ ಅದು ದುರಹಂಕಾರ ಅಂತ ಅಲ್ಲಿಗೆ ತಿಳಿಯುತ್ತೆ. ಆದರೆ ಇವರಲ್ಲಿ ಅದರಲ್ಲಿ ಇರ್ತಕ್ಕಂಥ ಒಂದು ಗ್ರಿಪ್ಪು ಮತ್ತು ಕಾನ್ಫಿಡೆನ್ಸ್ ಅಂತ ತೋರಿಸುತ್ತೆ. ಓಕೆ, ಇವಾಗ ಆಗ್ತಿರುವಂತಹ ಶಾರ್ಟ್ ಪೀರಿಯಡ್ ಅಂತ ನೀವೇನು ಹೇಳಿದ್ರಿ, ಗುರು ಟ್ರಾನ್ಸಿಟ್. ಸೊ ಇದನ್ನು ವಕ್ರಿ ಅಂತ ಕೂಡ ನೀವು ಕರೆದ್ರಿ. ಇದು ಪ್ರಕೃತಿಯ ಮೇಲೆ ಅಥವಾ ನಮ್ಮ ದೇಶದ ಮೇಲೆ, ರಾಜಕಾರಣದ ಮೇಲೆ ಯಾವೆಲ್ಲ ಪ್ರಭಾವಗಳನ್ನು ಉಂಟು ಮಾಡುತ್ತೆ? ಖಂಡಿತ ಆಗುತ್ತೆ. ಯಾಕೆಂದರೆ ಈಗ ನಾವು ಗುರುಗ್ರಹ ಅಂತ ತಗೊಂಡಾಗ ಈ ವರ್ಷದಲ್ಲಿ ನಡೆದಿರ್ತಕ್ಕಂಥ ಉಗಾದಿ ಭವಿಷ್ಯದ ಜಾತಕವನ್ನು ತಗೊಂಡಾಗ ವೃಶ್ಚಿಕರ ಲಗ್ನ ಬರುತ್ತೆ. ವೃಶ್ಚಿಕ ಲಗ್ನದಲ್ಲಿ ಇವಾಗ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಇವಾಗೆಲ್ಲ ಕ್ಯಾಟಿಕ್ ಸಿಚುವೇಶನ್ಸ್, ಎಲ್ಲ ಗಲಾಟೆ ಅದು ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಜೂನ್ ಆಗಿದ ತಕ್ಷಣನೇ ಸ್ವಲ್ಪ ವಾತಾವರಣ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಜೂನ್ ಮುಗಿಬೇಕು, ಜುಲೈಯಿಂದ ನೀವು ನೋಡ್ಬೋದು ತಣ್ಣಗಾಗುತ್ತೆ. ಯಾಕಂದರೆ ಗುರು ಬಂದ್ರಪ್ಪ ಎಲ್ಲ ಸೈಲೆಂಟ್ ಆಗಿರು, ಎಲ್ಲ ಕಿಚಿ 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 ಅಂತಿರುತ್ತೆ. ಒಂದು ಸಭೆಗೆ ಗುರು ಬಂದಿದ ತಕ್ಷಣ ದೊಡ್ಡವ್ರು ಬಂದ್ರಪ್ಪ ಸೈಲೆಂಟ್ ಆಗಿರು. ಸೊ ಎಂಟ್ರಾಗ್ತಕ್ಕಂಥ ಒಂದು ಸಮಯ ಬದಲಾವಣೆ ಆಗೇ ಆಗುತ್ತೆ, ಚೇಂಜ್ ಆಗೇ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಅಂತ ತಗೊಂಡಾಗ ಅದು ಬೇರೆ, ಸಾಮಾಜಿಕ ಪರಿಸ್ಥಿತಿ ಅಂತಂದರೆ ಬೇರೆ. ಸೊ ಎಲ್ಲ ವರ್ಗದಲ್ಲೂ ಬೇರೆ ಬೇರೆ ಇರುತ್ತೆ. ಗುರುಗ್ರಹ ಜ್ಞಾನದ ಒಂದು ಕಾರಕ ಆಗಿರ್ತಾನೆ. ಶುಕ್ರ ಬಂದರೆ ಒಂದು ಆರ್ಥಿಕ ಕಾರಕ ಆಗಿರ್ತಾನೆ. ಸೂರ್ಯ ಬಂದರೆ ಅಧಿಕಾರಕ ಕಾರಕ ಆಗಿರ್ತಾನೆ. ಸೊ ಅದಕ್ಕೆ ಎಲ್ಲ ಗ್ರಹನೂ ಒಂದಕ್ಕೆ ಹಾಕೋಕ್ಕಾಗಲ್ಲ. ರಾಜಕೀಯದಲ್ಲಿ ಏನಾದ್ರು ಮೇಜರ್ ಚೇಂಜಸ್ ನೋಡ್ಬೋದಾ? ಇಲ್ಲಿ ಖಂಡಿತ ಚೇಂಜಸ್ ಹೋಗ್ಬಾರ್ದು. ಇಲ್ಲಿ ಕರೆಕ್ಟಾಗಿ ಗುರು ಬಂದಾಗ ಎಲ್ಲರಿಗೂ ಕೂಡ ಒಂದು ಗುರು ವಾಣಿ ಸಿಗುತ್ತೆ. ಏನಿರಬೇಕು, ಕಚ್ಚಾಡಬಾರ್ದು, ಅದಿರಬಾರ್ದು, ಇರದಿರಬಾರ್ದು ಅಂತ ಎಲ್ಲ ಬರುತ್ತೆ. ಯಾಕಂದರೆ ಕರ್ಕಾಟಕ ರಾಶಿ ಉಚ್ಚ ರಾಶಿ. ಈ ಉಚ್ಚ ರಾಶಿಯಲ್ಲಿ ಬಂದಾಗ ಡೆಫಿನೆಟ್ಲಿ ಎಲ್ಲಿ ಎಕ್ಸಾಲ್ಟೆಡ್ ಗುರುನೇ ಅಲ್ಲಿ ಕುತ್ಕೊಂಡಾಗ ಕಂಫರ್ಟಬಲ್ ಪೊಸಿಷನಲ್ಲಿ ಎಲ್ಲರೂ ಸೈಲೆಂಟ್ ಆಗಿಬಿಡ್ಬೇಕು ಅಂತಲೇ ಇರೋದು.
ಓಕೆ. ಸೊ ಬದಲಾವಣೆ ಆಗೇ ಆಗುತ್ತೆ, ಚೇಂಜಸ್ ನೋಡೇ ನೋಡ್ತೀರಾ. ಏನಾಗುತ್ತೆ ಇವತ್ತಿನ ದಿವಸದಲ್ಲಿ, ಈಗ ಜ್ಯೋತಿಷ್ಯ ಅಂತಂದರೆ ಅರ್ಧ ಜನ ಕಾಲೆಳೆಯೋರೇ ಜಾಸ್ತಿ. ಜ್ಯೋತಿಷ್ಯ ಯಾವ ಥರ ಆಗಿದೆ ಅಂತಂದರೆ, ಈಗ ಸಾಮಾನ್ಯರು ಈ ಆಚೆ ಕಡೆ ಇರ್ತಕ್ಕಂಥವ್ರು ಯಾರೋ ಒಬ್ಬರು ಸುಮ್ಮನೆ ಜ್ಯೋತಿಷ್ಯಾಲಯ ಅಂತ ಹೆಸರಿಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನೂ ಕೂಡ ಇವ್ರಿಗೆಲ್ಲ ಗೊತ್ತು ಅಂತ ತಿಳ್ಕೊಂಡಿರ್ತಾರೆ. ಜ್ಯೋತಿಷ್ಯ ವಿಜ್ಞಾನದಿಂದ ಮಾಡಿ ಒಳ್ಳೆ ಜ್ಯೋತಿಷಿ ಇವರೇ ಅಂತ ಹುಡುಕದೆ ದೊಡ್ಡ ಕಷ್ಟ ಆಗೋಗಿದೆ ಇವತ್ತಿನ ತುಂಬಾ ಕಷ್ಟ. ಪರಿಸ್ಥಿತಿ. ಯಾಕಂದರೆ ಇಲ್ಲಿ ಸರ್ಟಿಫಿಕೇಷನ್ ಇಲ್ವಲ್ಲ. ಈಗ ನೀವು 10th ಓದಿದ್ದೀರಾ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸ್ಟೇಟ್ ಬೋರ್ಡ್ ಇದೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಇದೆ, ಅವ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಮಗೆ, ನೀವು 10th ಮಾಡಿದ್ದೀರಾ. ಸುಮ್ಮನೆ ಎಲ್ಲರಿಗೂ ನಾನು 10th ಓದಿದ್ದೀನಿ ಮಾರ್ಕ್ಸ್ ತೊಗೊಂಡ್ರೆ, ಇಲ್ಲ ನಾನು ಹಂಗೆ ಸುಮ್ಮನೆ ಓದಿದ್ದೀನಿ ಅಂದರೆ ಆಗಲ್ಲ. ಸೊ ನಿಮ್ಗೊಂದು ಮಾರ್ಕ್ಸ್ ಕಾರ್ಡ್ ಇದೆ. ಸೊ ಈ ಮಾರ್ಕ್ಸ್ ಕಾರ್ಡ್ ಪದ್ಧತಿ ಜ್ಯೋತಿಷದಲ್ಲಿ ಇಲ್ಲ. ಅದನ್ನು ನಮ್ಮ ಸಂಸ್ಥೆ ಸ್ಟಾರ್ಟ್ ಮಾಡಿದೆ. ಗೋಲ್ಡ್ ಟ್ರೀ ಆಸ್ಟ್ರೋ ಅನ್ನೋ ಸಂಸ್ಥೆ ಸರ್ಟಿಫಿಕೇಷನ್ ಕೊಡ್ತೀವಿ ನಮ್ಮಲ್ಲಿ ಮಾಡಿದಾಗ. ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ ಇಲ್ಲ. ನಾವು ಜ್ಯೋತಿಷ್ಯ ಅಂತ ನಾವು ಕಾರ್ಯಕ್ರಮ ಮಾಡಿದಾಗ ಮೊದಲು ಎಲ್ಲರಿಗೂ ಸ್ಟ್ರೈಕ್ ಆಗೋದೇ ಮೂಢನಂಬಿಕೆ. ಇದರಲ್ಲಿ ನಂಬಿಕೆ ಇಟ್ಟರೆ ಖಂಡಿತ ಗೊತ್ತಾಗುತ್ತೆ. ಈಗ ನಾನು ನಿಮಗೆ ನೀವು ಗಾಳಿ ನೋಡಿದ್ದೀರಾ ಅಂತ ಹೇಳ್ತೀನಿ. ಈಗ ನಿಮ್ಮ ಗಾಳಿ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಮೂಢನಂಬಿಕೆ. ಗಾಳಿನ ನೀವು ಅನುಭವಿಸ್ಬೇಕು ಅಂತಂದರೆ ಅದನ್ನು ಶ್ವಾಸನ ತೊಗೊಂಡು ಬಿಟ್ಟಾಗ ಅಥವಾ ಗಾಳಿ ಫೀಲ್ ಆದಾಗ ಅದು ನಂಬಿಕೆ. ಮೂಢನಂಬಿಕೆಯಲ್ಲಿ ಏನಾಗುತ್ತೆ, ನೀವು ಅದನ್ನು ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ತೀರಾ. ನೀವು ಗಾಳಿ ನೋಡಿಲ್ಲ, ನೀವು ಹೆಂಗಿರುತ್ತೆ ಗೊತ್ತಾ, ಗಾಳಿ ಕೆಟ್ಟದಾಗಿ ಒಂಥರ ನೋಡೋಕೆ ವಿಕಾರವಾಗಿರುತ್ತೆ ಅಂತ ಒಂದು ಊಹೆನ ತೊಗೊಂಬರ್ತೀವಿ. ಖಂಡಿತ ಮೂಢನಂಬಿಕೆಗೂ ನಂಬಿಕೆಗಳು. ಜ್ಯೋತಿಷ್ಯದಲ್ಲಿ ಮೂಢನಂಬಿಕೆ ಊಹೆಯಿಂದ ತೊಗೊಂಬರ್ತಾರಲ್ಲ, ಅಲ್ಲಿ ಫ್ಲಾಪ್ ಆಗುತ್ತೆ. ಇನ್ನು ಅಫ್ಕೋರ್ಸ್ ಗುರು ವಿಚಾರಕ್ಕೆ ಬರೋದಾದರೆ, ನೀವು ಹೇಳಿದ್ರಿ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಗುರು ಅಂತ ಹೇಳಿ. ಇವಾಗ ಯಾವ ರಾಶಿಗೆ ಗುರುಬಲ ಬರುತ್ತೆ ಮತ್ತು ಯಾವ ರಾಶಿಗಳದನ್ನು ಕಳ್ಕೋತವೆ? ನೋಡಿ, ನಾವು ಒಂದೊಂದೇ ರಾಶಿನ ತೊಗೊಂಡಾಗ ಮೇಷ ರಾಶಿಗೆ 4ನೇ ಮನೆ ಆಗುತ್ತೆ. ಓಕೆ. 4ನೇ ಮನೆ ಕೇಂದ್ರ ಅಂತ ಕರಿತೀವಿ. ಖಂಡಿತ ಒಳ್ಳೆಯ ಸಮಯ ಮೇಷರಾಶಿಗೆ. ವೃಷಭ ರಾಶಿಗೆ ಹೋದಾಗ ವೃಷಭ ರಾಶಿ 3ನೇ ಮನೆ ಆಗಿಬಿಡುತ್ತೆ. 3ನೇ ಮನೆ ಪರಾಕ್ರಮ ಸ್ಥಾನ ಆದಾಗ ಇವ್ರು ಎಲ್ಲಾನು ಪರಾಕ್ರಮದಿಂದನೇ ತೊಗೊಳ್ಬೇಕಂದ್ರೆ ಎಫರ್ಟ್ ಹಾಕೇ ತೊಗೊಳ್ಬೇಕು ಅಂತ. ಓಕೆ. ವೃಷಭ ರಾಶಿಗೆ ಗುರುಬಲ ಹೋಗುತ್ತಾ ಹಾಗಾದ್ರೆ? ಗುರುಬಲ ಅನ್ನೋದು ನಾನು ತೊಗೊಳಲ್ಲ. ಗುರುಬಲ ಅನ್ನೋದು ಮದುವೆಗೆ ಮಾತ್ರ ಇಟ್ಟಿರೋದು. ಗುರುಬಲ ಮದುವೆಗೆ ಮಾತ್ರ ಸೀಮಿತ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ. ತುಂಬಾ ಜನ ಗುರುಬಲ ಅಂತ ತಪ್ಪು ತಿಳುವಳಿಕೆ ಇದೆ. ಯಾಕೆ ಗುರುಬಲ ಅನ್ನೋದು ನಾನು ಸರ್ಟಿಫಿಕ್ ಆಗಿ ಹೇಳ್ತೀನಿ. ಓಕೆ. ಈ ಗುರು ಈ ಥರ ಏನಾದ್ರು ಟ್ರಾನ್ಸಿಟ್ ಆಗಿಬಿಟ್ರೆ, ಬೇರೆ ಮನೆಗೆ ಹೋದರೆ ಬಂತು ಗುರುಬಲ, ನಮ್ಮ ರಾಶಿ ಇವಾಗ ಗುರುಬಲ ಸ್ಟಾರ್ಟ್, ನಾವೇನು ಬೇಕಾದರೂ ಮಾಡಿಬಿಡ್ಬೋದು ಅನ್ನುವಂಥ ಕಲ್ಪನೆ ಇದೆ ಸಾಮಾನ್ಯರಿಗೆ. ಇನ್ನು ಕೆಲವು ರಾಶಿಗಳು ಅಂದರೆ ಅಫ್ಕೋರ್ಸ್ ಜ್ಯೋತಿಷಿಗಳು ಹೇಳೋದನ್ನು, ಅವರ ಪ್ರಿಡಿಕ್ಷನ್ಸನ್ನೆಲ್ಲ ಕೇಳಿ ನಮಗೆ ಹೋಯ್ತು ಗುರುಬಲ, ಇನ್ನು ಏನು ನಾವು ಮಾಡಿದ್ರು ಇದು ಸಕ್ಸಸ್ ಆಗಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತಾರೆ. ಇದನ್ನು ಎಷ್ಟರ ಮಟ್ಟಿಗೆ ನಾವು ಸ್ವೀಕರಿಸಬೇಕು ಅಂತ ನೋಡಿ. ಪಂಚಾಂಗದಲ್ಲಿ ಗುರು 2ನೇ ಮನೆ ಅಂದರೆ ಯಾವುದೋ ಒಂದು ಲಗ್ನ ತಗೊಂಡಾಗ ಮದುವೆಗೆ ಒಂದು ಲಗ್ನ ಇಡ್ತಾರೆ. ನೀವು ಮದುವೆ ಆಗಬೇಕು ಅಂತಂದರೆ ವೃಷಭ ಲಗ್ನದಲ್ಲಿ ಮದುವೆ ಆಗಿ, ಸಿಂಹ ಲಗ್ನದಲ್ಲಿ ಮದುವೆ ಆಗಿ, ವೃಶ್ಚಿಕ ಲಗ್ನದಲ್ಲಿ ಮದುವೆ ಆಗಿ, ಕುಂಭ ಲಗ್ನದಲ್ಲಿ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಆ ತಾತ್ಕಾಲಿಕ ಲಗ್ನಕ್ಕೆ ಗುರುವಿನ ಪ್ಲೇಸ್ಮೆಂಟ್ ನೋಡ್ತಾರೆ, ಎಲ್ಲಿದ್ದಾನೆ ಅಂತ. ಸರಿ. ಅದು 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ, ಆ ಲಗ್ನಕ್ಕೆ 2, 7, 9, 11ರಲ್ಲಿ ಇದ್ದರೆ ಅದು ಗುರುಬಲ. ಇದು ಪಂಚಾಂಗದಲ್ಲಿ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಗುರುಬಲ. ಸಾಮಾನ್ಯವಾಗಿ ಇವಾಗ ಏನಾಗುತ್ತೆ, ಮದುವೆ ವಿಳಂಬ ಅಂತ ಎಲ್ಲರೂ ಜಾತಕ ಕೇಳಕ್ಕೆ ಹೋಗ್ತಾರೆ. ಈ ಕೇಳಕ್ಕೆ ಹೋಗ್ಬೇಕಾದ್ರೆ ಅವರ ವಿಶ್ಲೇಷಣೆಯಲ್ಲಿ ದಶಾಭುಕ್ತಿ ನೋಡಿದಲೆ ಇವರ ಲಗ್ನಕ್ಕೆ ಗುರು ಎಲ್ಲೋ 2, 5, 7, 9, 11ನೇ ಬರೋ ಥರ ಇದ್ದರೆ ಏನು ಮಾಡ್ತಾರೆ, ಮುಂದಿನ ವರ್ಷ ಗುರುಬಲ ಬರ್ತಾ ಇದೆ, ಈ ಜೂನ್ ಆದಮೇಲೆ ಗುರುಬಲ ಮದುವೆ ಆಗಿಬಿಡುತ್ತೆ ಅಂತಾರೆ. ಹಾಗಿದ್ರೆ 23ನೇ ವಯಸ್ಸು ಅಥವಾ 24ನೇ ವಯಸ್ಸಲ್ಲಿ ಒಂದು ಹೆಣ್ಮಗಳಿಗೋ ಒಬ್ಬ ಹುಡುಗನಿಗೋ ಮದುವೆ ನೋಡೋಕೆ ಹೋಗ್ತಾರೆ. 31 ಆದರೂ ಆಗಿಲ್ಲ ಅಂದರೆ ಆ 7 ವರ್ಷ 8 ವರ್ಷ ಗುರುಬಲ ಬಂದಿರುತ್ತೆ. ಸೊ ಗುರುಬಲ ಅಲ್ಲ ಲೆಕ್ಕ. ಇದು ಏನಾಗಿದೆ, ಒಂದು ರೀತಿ ಜನಮರಳೋ ಜಾತ್ರೆ ಮರಳೋ. ಈ ಗುರುಬಲ ಅನ್ನೋದು ಜನಮರಳೋ ಜಾತ್ರೆ ಮರಳೋ ಆಗಿದೆ. ಶಾಸ್ತ್ರದಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಅವರವರ ದಶಾಭುಕ್ತಿ ಮೇಲೆ ಮಾತ್ರ ನಿರ್ಣಯ ಆಗಿರೋದು ಮದುವೆ. ನೀವು ಜನರಿಕ್ ಆಗಿ ತೊಗೊಂಡ್ರೆ ಒಂದು ರಾಶಿಯಲ್ಲಿ, ಭಾರತದಲ್ಲೇ ತೊಗೊಂಡ್ರೆ ಒಂದು ರಾಶಿಯಲ್ಲಿ 14 ಕೋಟಿ ಜನಸಂಖ್ಯೆ ಇದೆ. ಆ ರಾಶಿಯವ್ರಿಗೆಲ್ಲನೂ ಕೂಡ ಗುರುಬಲ ಬಂದಿದೆ ಅಂದರೆ 14 ಕೋಟಿ ಜನಸಂಖ್ಯೆಗೆ ಇನ್ನೇನು ಒಳ್ಳೆಯದೇ ಆಗಬೇಕು ಹೊರತು ಕೆಟ್ಟದಾಗಂಗಿಲ್ಲ. ಹಾಗೆ ಇನ್ನು ಉಳಿದವ್ರಿಗೆಲ್ಲ ಕೆಟ್ಟದಾಗಬೇಕು, ಇನ್ನು 14 ಕೋಟಿಗೆಲ್ಲ ಹಂಗಿಲ್ಲ ಕಾನ್ಸೆಪ್ಟ್. ಸೊ ಈ ಪರ್ಮಿಟೇಷನ್ ಕಾಂಬಿನೇಷನ್ ಅನ್ನೋದು ತುಂಬ ಇರೋದ್ರಿಂದ ನಾವು ಯಾವಾಗಲೂ ಕೂಡ ಗುರುಗ್ರಹ ಟ್ರಾನ್ಸಿಟ್ನ ಗ್ರಾಸಲ್ಲಿ ಹೇಳ್ತಾ ಇದ್ದೀವಿ. ವಾಹಿನಿಲಿ ಗ್ರಾಸಲ್ಲಿ ಹೇಳ್ತಾ ಇದ್ದೀವಿ. ನೆಟ್ಟಲ್ಲಿ ಹೇಳೋಕ್ಕೆ ಕಷ್ಟ, ಯಾಕಂದರೆ ಅವ್ರ ಇಂಡಿವಿಜುವಲ್ ಜಾತಕ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗುರು ಟ್ರಾನ್ಸಿಟ್ ಅಂತ ನಾವು ಮಾತಾಡ್ತಾ ಇದ್ವಿ, ಯಾವ ರಾಶಿಗೆ ಒಳ್ಳೇದು ಅಂತ. ವೃಷಭದ ಬಗ್ಗೆ ನಾವು ಹೇಳ್ತಾ ಇದ್ರಿ. ಮೇಷ ಮುಗಿದ್ವಿ, ವೃಷಭ ಬಂದ್ವಿ. ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲರಿಗೂ ಈ ಟ್ರಾನ್ಸಿಟಿಂದ ನಾನು ಮೇಷ ಒಳ್ಳೇದು ಅಂತ ಹೇಳಿದ್ನಲ್ಲ, ಎಲ್ಲ ಮೇಷದವ್ರಿಗೂ ಒಳ್ಳೇದಾಗಲ್ಲ. ಎಲ್ಲ ಮೇಷದವ್ರಿಗೂ ಒಳ್ಳೇದಲ್ಲ. ಯಾಕೆ?
ಅವರ ಜಾತಕದಲ್ಲಿ ಗುರು ದಶಾ ನಡೀತಾ ಇರಬೇಕು. ಹ್ಮ್. ಆ ದಶಾ ಆ ಗ್ರಹ ಒಳ್ಳೆ ಕಡೆ ಬಂದು ಡಬಲ್ ಬೆನಿಫಿಟ್ ಕೊಡ್ತಾನೆ ಅವನಿಗೆ. Okay. ಇದನ್ನು ನಾವು ಗುರು ಒಳ್ಳೇದು ಮಾಡಿದ್ದಾನೆ ಮೇಷ ಲಗ್ನದವ್ರಿಗೆ ಅಂತ. Fine. ಈಗ ಫಾರ್ ಎಕ್ಸಾಂಪಲ್ ನಾನು ಮೇಷ ಲಗ್ನ, ಹ್ಮ್ ಹ್ಮ್. ನನಗೆ ಶನಿ ದಶೆ ನಡೀತಾ ಇರುತ್ತೆ. ನನಗೆ ಶನಿ ಎಲ್ಲಿದ್ದಾನೆ ಅಂತ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಗುರು ಎಲ್ಲಿದ್ದಾನೆ ಅಂತ ಇಂಪಾರ್ಟೆಂಟ್ ಅಲ್ಲ. ಆಗೋದಿಲ್ಲ. ನೀವು ಲಗ್ನದ ಬಗ್ಗೆ ಕೂಡ ಮಾತಾಡಿದ್ರಿ. ಕೇವಲ ರಾಶಿ ಭವಿಷ್ಯ ನೋಡ್ಬೇಕಾ ಅಥವಾ ಲಗ್ನ ಅಂದ್ರೇನು, ಅದು ಎಷ್ಟು ಇಂಪಾರ್ಟೆಂಟ್ ಅಂತ? ಈಗ ನಾನು ಪಬ್ಲಿಕ್ಕಲ್ಲಿ ಹೇಳಬೇಕು ಅಂತಂದರೆ ರಾಶಿ ಭವಿಷ್ಯ ಯಾಕೆ ಹೇಳ್ತೀವಿ ಅಂದರೆ ಎಲ್ಲರಿಗೂ ಗೊತ್ತು. ಲಗ್ನ ಹೇಳಿದ ತಕ್ಷಣ ಎಲ್ಲರಿಗೂ ಏನಾಗುತ್ತೆ, ಇದೇನಪ್ಪ ಲಗ್ನ ನನ್ನ ಜಾತಕದಲ್ಲಿ ಗೊತ್ತಿಲ್ವಲ್ಲ, ಯಾರನ್ನ ಇನ್ನೊಬ್ಬರು ಕೇಳಬೇಕಲ್ಲ ಅಂತ ಬರುತ್ತೆ. ಯಾಕೆಂದರೆ ಹುಟ್ಟದಾಗಲೇ ಹೇಳ್ಬಿಟ್ಟಿರ್ತಾರೆ ನಿಂದು ಈ ರಾಶಿ ಕಣೋ, ಈ ನಕ್ಷತ್ರ ಕಣೋ ಅಂತ. ಯಾಕೆ ಅಂದರೆ ಪ್ರತಿ ಸತಿ ಅವರು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಬೇಕಾರೆ ಆ ನಕ್ಷತ್ರ ಆ ರಾಶಿ ಹೇಳೇ ಹೇಳ್ತಾರೆ. ಅದು ತಲೆಯಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿದೆ. ಲಗ್ನ ಬಂದು ನಮ್ಮ ಕಾರ್ಯಕ್ಕೆ ಬೇಕಾಗಿರೋದು, ರೈಟ್. ರಾಶಿ ಬಂದ್ಬಿಟ್ಟು ನಮ್ಮ ಈ ಒಂದು ಪೂಜೆ ಪುನಸ್ಕಾರಕ್ಕೆ ಮದುವೆ ವಿಚಾರಕ್ಕೆ ಬೇಕಾಗಿರೋದು. ನಮ್ಮ ಜೀವನದಲ್ಲಿ ಬೇಕು ಅಂತಂದರೆ ಈಗ ಮದುವೆ ಅಂತ ಒಂದು ಹೇಳ್ತೀವಿ, ಹ್ಮ್ ಹ್ಮ್. ಅಲ್ಲಿ ರಾಶಿ ಹೇಳ್ತಾರ ಮನೆ ಹೇಳ್ತಾರ? ರಾಶಿ ಹೇಳ್ತಾರೆ. ಮನೆ 7ನೇ ಮನೆ. ಓ, ಅದನ್ನ ನೋಡ್ಬೇಕಾದ್ರೆ. ಹೌದಲ್ವಾ? ಮದುವೆಯ ಮನೆ ಯಾವುದು ಅಂತ ಕೇಳ್ತಾರೆ, ಮದುವೆ ಸಪ್ತಮ ರಾಶಿ ಭಾವ. ಕೇಳಲ್ಲ, ಯಾವುದು Correct, ಸಪ್ತಮ correct. ಭಾವ. ಸಪ್ತಮ ಭಾವ ಅಂತ ಹೇಳಿ. ಮಕ್ಕಳಾಗಬೇಕು ಅಂತಂದರೆ ರಾಶಿ ಹೇಳಲ್ಲ, ಮನೆ ಹೇಳ್ತಾರೆ, ಹ್ಮ್ 5ನೇ ಮನೆ ಅಂತಾರೆ. ಹ್ಮ್ ಹ್ಮ್ ಹ್ಮ್. ಉದ್ಯೋಗ ಯಾವ ರಾಶಿ ಬರಲ್ಲ, ಮನೆ 10ನೇ ಮನೆ. ಕರೆಕ್ಟ್. ಸೊ ಪ್ರತಿಯೊಬ್ಬರು 12 ರಾಶಿಯಲ್ಲೂ 12 ಲಗ್ನದಲ್ಲೂ ಹುಟ್ಟಿರ್ತಾರೆ. ಹ್ಮ್ ಹ್ಮ್. 12 ಲಗ್ನದಲ್ಲೂ ಇರೋರಿಗೆ ಒಬ್ರೊಬ್ರಿಗೂ ಬೇರೆ ಬೇರೆ 10ನೇ ಮನೆ ಬರುತ್ತೆ. 10ನೇ ಮನೆ ಇಂಪಾರ್ಟೆಂಟ್ ಆಗುತ್ತೆ ಹೊರತು ರಾಶಿ ಇಂಪಾರ್ಟೆಂಟ್ ಆಗಲ್ಲ. ಓಕೆ. ಸೊ ಅದಕ್ಕೆ ಜನಗಳಿಗೆ ನಾನು ರಾಶಿ ಭವಿಷ್ಯ ಅದಕ್ಕೆ ಹೇಳಲ್ಲ, ಲಗ್ನದ ಭವಿಷ್ಯನೇ ಹೇಳೋದು. ನಿಮ್ಮ ಲಗ್ನ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಮೇಷ ರಾಶಿಗೆ 4ನೇ ಮನೇಲಿ ಗುರು ಬಂದಿದೆ ಅಂತ ಅನ್ಕೊಳ್ಳೋಣ. ಓಕೆ. ಆದರೆ ಧನುರ್ ಲಗ್ನ ಆಗಿದ್ದರೆ ಆ ವ್ಯಕ್ತಿದು ರಾಶಿ ಪ್ರಕಾರ ಮೇಷ, ಲಗ್ನದ ಪ್ರಕಾರ ಧನುರ್ ಆದರೆ ನಾನು ಹೇಳಿದ ತಪ್ಪಾಗ್ಬಿಡುತ್ತೆ. ರೈಟ್ 8ನೇ ಮನೆ ಆಗ್ಬಿಟ್ಟ. ರೈಟ್ ರೈಟ್ ರೈಟ್. ಸೂಪರ್ ರೀ, ಸಖತ್ ರೀ, ಎಕ್ಸಲೆಂಟ್ ರೀ, ಗುರು 4ನೇ ಮನೆಗೆ ಬಂದ ಮನೆ ಆಗುತ್ತೆ, ನಿಮಗೆ ಎಜುಕೇಷನ್ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತೀನಿ. ಇವನು ಧನುರ್ ಲಗ್ನ ಆಗಿರ್ತಾನೆ, ಗೊತ್ತಿರಲ್ಲ ಪಾಪ ಮೇಷರಾಶಿ ಅಂತ ಅಂದ್ಕೊಂಡಿರ್ತಾನೆ. ಸಡನ್ನಾಗಿ ಏನಿಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ, ಜೂನ್ ಆಗುತ್ತೆ, ಜುಲೈ ಆಗುತ್ತೆ, ಆಗಸ್ಟ್ ಆಗುತ್ತೆ, ಏನೂ ಆಗಿಲ್ಲ. ಆ ಗುರುಗಳು ಬಂದು ಹೇಳಿದ್ರು ನಂಗೆ ಸಖತ್ತಾಗುತ್ತೆ ಅಂತ. ಇಲ್ಲಿ ನೋಡಿದ್ರೆ ನನಗೆ ಆಕ್ಸಿಡೆಂಟ್ ಆಗಿದೆ. 8ನೇ ಮನೆ ಆಕ್ಸಿಡೆಂಟ್, ಆ್ಯಕ್ಚುಲಿ ವಾಹನ ಅಪಘಾತಗಳೆಲ್ಲ 8ನೇ ಮನೆ. ಆಕ್ಸಿಡೆಂಟ್ ಆಯಿತು, ಕಾರೆಲ್ಲ ಒಡೆದೋಯ್ತು. ಏನು ಗುರುಗ್ರಹ ಹಿಂಗಾಯಿತು? ಲಗ್ನದಿಂದ ನೋಡೋದು ಕಲ್ತ್ಕೋಬೇಕು. ರಾಶಿ ನೋಡೋದ್ರ ಜೊತೆಗೆ ಲಗ್ನ ತಿಳ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್. ಪ್ರಾಬ್ಲಮ್ ಏನು ಅಂದರೆ ಎಲ್ಲ ಜ್ಯೋತಿಷಿಗಳು ಒಂದೇ ಪೇಜಲ್ಲಿದ್ದರೆ ಕರೆಕ್ಟಾಗಿರುತ್ತೆ. ಈಗ ನಾನು ಲಗ್ನ ಒಬ್ಬನ ಹೇಳಿದ್ರೆ ಇನ್ನು ಉಳಿದ ಜ್ಯೋತಿಷರುಗಳೆಲ್ಲ ರಾಶಿ ಹೇಳಿದ್ರೆ ಹೇಗೆ ನಾವು ಇದಾಗತ್ತೆ? ಸೊ ನಾವು ಎಜುಕೇಟ್ ಮಾಡಬೇಕು. ಆ ಎಜುಕೇಷನ್ ಮಾಡೋದನ್ನೇ ನಾನು ಮಾಡ್ತಾ ಇರೋದು ಕೆಲಸ. ಸೊ ಯಾವಾಗ ಒಬ್ಬ ಮನುಷ್ಯ ಎಜುಕೇಟ್ ಆಗ್ತಾನೆ, ಅದನ್ನೇ B.R. ಅಂಬೇಡ್ಕರ್ ಅವ್ರು ಹೇಳಿದ್ದಲ್ವಾ, ಒಂದು ಸಬ್ಜೆಕ್ಟಲ್ಲಿ ಮೂಢನಂಬಿಕೆ ಹೋಗಿ ನಂಬಿಕೆ ಬರಬೇಕು ಅಂತಂದರೆ ವಿದ್ಯಾವಂತರಾಗಬೇಕು ಅಂತ. ಕರೆಕ್ಟ್ ಕರೆಕ್ಟ್. ಜ್ಯೋತಿಷದಲ್ಲಿ ವಿದ್ಯಾವಂತರಾಗಬೇಕು ಅಂತ ಹೇಳಿ 15 ದಿವಸದಲ್ಲಿ ಹೇಳ್ಕೊಡ್ತೀವಿ ನಾವು ಜ್ಯೋತಿಷ್ಯನ. ರೈಟ್. 10 ವರ್ಷ 15 ವರ್ಷ ಅಂತ ಇಲ್ವೇ ಇಲ್ಲ, 15 ದಿವಸದಲ್ಲಿ. ಖಂಡಿತ ಆ ಪಾಯಿಂಟಿಗೆ ಬರ್ತೀನಿ. ಇನ್ನು ಮಿಥುನಕ್ಕೆ ಬಂದ್ರೆ ಹೇಗಿದೆ ಮಿಥುನ ರಾಶಿ? ಈಗ ವೃಷಭದ್ದು ಕೆಲಸ ಜಾಸ್ತಿ ಅಂತ ಹೇಳಿದೀವಿ, ವರ್ಕ್ ಜಾಸ್ತಿ ಮಾಡಬೇಕು. ಹೌದು. ಮಿಥುನಕ್ಕೆ ಲಗ್ನ ಅಂತ ತಗೊಂಡ್ರೆ ಒಳ್ಳೇದು. ಯಾವಾಗಲೂ ಕೂಡ ನಾನು ಲಗ್ನಕ್ಕೆ ಸಜೆಷನ್ ಕೊಡ್ತೀನಿ. ಕೆಲವ್ರು ಹೇಳ್ತಾರೆ ಲಗ್ನ ಗೊತ್ತಿಲ್ಲ ಅಂತ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಇವತ್ತು, ವೃಷಭ ಲಗ್ನ ಅಥವಾ ವೃಷಭ ರಾಶಿ ಎರಡೂ ಹೇಳ್ಬಿಡೋಣ ಬೆಸ್ಟು. ಅದೇ ಥರ ಮಿಥುನ ಲಗ್ನ, ಮಿಥುನ ರಾಶಿ. ಮಿಥುನ ಲಗ್ನ ಅಥವಾ ಮಿಥುನ ರಾಶಿ ಯಾವುದು ಫಸ್ಟ್ ನಿಮಗೆ ಲಗ್ನ ಗೊತ್ತಿಲ್ಲ, ಲಗ್ನ ಪ್ರಯಾರಿಟಿ ತೊಗೊಳ್ಳಿ. ಲಗ್ನ ನನಗೆ ಅರಿವೇ ಇಲ್ಲ ಅಂದಾಗ ರಾಶಿ ತೊಗೊಳ್ಳಿ. ಇಂಥ ವಿಚಾರದಲ್ಲಿ ಬಂದಾಗ ಈ ಮಿಥುನ ಲಗ್ನದವ್ರಿಗೆ ಅಥವಾ ರಾಶಿಯವರಿಗೆ 2ನೇ ಮನೇಲಿ ಗುರು ಅಂದರೆ ಅದು ಕುಟುಂಬ ಸ್ಥಾನ ಅಂತ ಕರಿತೀವಿ, ಧನಸ್ಥಾನ ಅಂತ ಕರಿತೀವಿ, ಜಾಸ್ತಿ ದುಡ್ಡು ಬರೋ ಸ್ಥಾನ, ಹೆಚ್ಚಿನ ಧನಾಗಮನ ಆಗ್ತಕ್ಕಂಥ ಒಂದು ವಿಚಾರ, ದುಡ್ಡಿನ ವಿಚಾರದಲ್ಲಿ ಜಾಸ್ತಿ ಬರುತ್ತೆ. ಹಾಗೆ ನಾವು ಮುಂದಿನ ಒಂದು ಲಗ್ನ ಅಥವಾ ರಾಶಿಗೆ ಹೋದರೆ ಕರ್ಕಾಟಕ ಲಗ್ನ. ಇಲ್ಲಿ ನೀವು ಗುರುಗಳ ಬಲಗಳನ್ನ ನೋಡ್ಕೋಬೋದು. ನೀವು ಯಾವ ರಾಶಿಗೆ ಲಗ್ನಕ್ಕೆ ಚೆನ್ನಾಗಿದೆ ಅಂದರೆ ಅಲ್ಲಿ ಗುರುಬಲ ಅಂತ ತಿಳ್ಕೊಳ್ಳಿ. ಯಾವುದಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂದಾಗ ಅದು ಗುರುಬಲ ಇಲ್ಲ ಅಂತ ತಿಳ್ಕೊಳ್ಬೇಕು ಅಷ್ಟೇ, ಜನರಲ್ ಕ್ಯಾಟಗರಿಲಿ ಹೇಳ್ಬೋದು. ಈಗ ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿ ಲಗ್ನದಲ್ಲೇ ಗುರು ಸಂಚಾರ ಆದಾಗ ಅದು 1ನೇ ಮನೆ ಆಗುತ್ತೆ. 1ನೇ ಮನೆ ಯಾವಾಗಲೂ ಕೂಡ ಶ್ರಮ ಜಾಸ್ತಿ, ಸೆಲ್ಫ್ ಅಂತ ನಾವು ಕರಿತೀವಿ, ಸೆಲ್ಫ್ ಎಫರ್ಟ್ ಜಾಸ್ತಿ. ನಿಮಗೆ ಜನರಲಾಗಿ ಹೇಳಬೇಕು ಅಂದರೆ ಯಾರಿಗಾರು ಒಬ್ಬರು ಎದ್ದು ಹೋಗೋಕ್ಕಾಗಲ್ಲ ಅಂದರೆ ನಿಮಗೆ ಸಹಪಾಠಿಗಳಿರ್ತಾರೆ, ಅದು ಒಳ್ಳೆಯದು. ನೀವು ಎದ್ದೋಗೋಕ್ಕಾಗಲ್ಲ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಲ್ಲ ಒಬ್ಬರನ್ನ ಎತ್ಕೊಂಡು, ಅದು ಇಲ್ಲದೇ ಇದ್ದಾಗ ಒಂದು ಸೆಲ್ಫ್ ಎಫರ್ಟ್ ಜಾಸ್ತಿ. ಲಗ್ನದಲ್ಲೇ ಗುರು ಇರ್ತಕ್ಕಂಥದ್ದು ಕರ್ಕಾಟಕ ಲಗ್ನದವ್ರಿಗೆ ಅಷ್ಟು ಚೆನ್ನಾಗಿಲ್ಲ. ಹೇಳ್ಬಿಡ್ತಾರೆ ಲಗ್ನದಲ್ಲಿ ಒಳ್ಳೆಯದು, ಉಚ್ಚ ಸ್ಥಾನದಲ್ಲಿದೆ ಅಂತ, ಆದರೆ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದು ಒಂದು. ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯವ್ರಿಗೆ ಇದು 12ನೇ ಮನೆ ಹೊಟ್ಟೋಯ್ತು ಗುರು. 2 ರೀತಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಹಣಕಾಸು ವಿಚಾರದಲ್ಲಿ ಕಷ್ಟ, ಆದರೆ ಆಧ್ಯಾತ್ಮಿಕದಲ್ಲಿ ಉತ್ತಮ. ಯಾಕಂದರೆ 12ನೇ ಮನೆ ಆಧ್ಯಾತ್ಮಿಕ ತೋರಿಸುತ್ತೆ. ಯಾರ್ಯಾರು ಆಧ್ಯಾತ್ಮಿಕಕ್ಕೆ ಹೋಗ್ಬೇಕು, ನಾನು ಒಂದು ಬದಲಾವಣೆ ಆಗಬೇಕು ಅಂದರೆ ಗುರು ಆಧ್ಯಾತ್ಮಿಕ ಗ್ರಹ ಕೂಡ
ಉಚ್ಚ ಸ್ಥಾನದಲ್ಲಿ ಬಂದಾಗ ನಿಮಗೆ ಆಧ್ಯಾತ್ಮಿಕ ದರ್ಶನವನ್ನು ಮಾಡಿಸ್ತಾನೆ. ಹಾಗೆ ದುಡ್ಡು ವಿಚಾರದಲ್ಲಿ ಬಂದಾಗ, ಆರ್ಥಿಕ ಪರಿಸ್ಥಿತಿ ಬಂದಾಗ ಯಾರು ನಾಸ್ತಿಕರಿರ್ತಾರೆ ಅವ್ರಿಗೆಲ್ಲ ದುಡ್ಡಿನ ವ್ಯಯ. ಎಸ್ 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 ಗುರುಗಳೇ, ತಾವು ಹೇಳ್ತಿದ್ರಿ ಗುರು ದಶೆ ಕೂಡ ಇಂಪಾರ್ಟೆಂಟ್, ಆ ಜಾತಕದಲ್ಲಿ ಅದು ನಡೀತಾ ಇರಬೇಕು. ಈ ಗುರುದಶೆ ಅಂದ್ರೆ ಏನು, ಏನಾಗುತ್ತೆ ಗುರುದಶೆ ಬಂದರೆ ಒಬ್ಬ ಮನುಷ್ಯನಿಗೆ ಅಂತ? ಎಲ್ಲರಿಗೂ ಗುರುದಶೆ ಬಂದ ತಕ್ಷಣ ಒಳ್ಳೇದಾಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿದ್ದೀವಿ ನಾವು. ಗುರುದಶೆ ಬಂದಿರೋರು ಇವತ್ತು ಜೈಲಲ್ಲೂ ಇದ್ದಾರೆ, ಗುರುದಶೆ ಬಂದಿರೋರು ಹಾಸ್ಪಿಟ್ಲಲ್ಲೂ ಮಲಗಿದ್ದಾರೆ. ಇವಾಗ ಗುರುದಶೆ ಬಂದಿರೋರು ಅಬ್ರಾಡಲ್ಲಿ, ಸ್ವಿಟ್ಜರ್ಲ್ಯಾಂಡಲ್ಲೋ, ದುಬೈಯಲ್ಲೋ, ಸಿಂಗಾಪುರಲ್ಲೋ ಟೂರ್ ಮಾಡ್ತಾಯಿದ್ದಾರೆ. ಗುರುದಶೆ ಬಂದಿರೋರು ಎಲ್ಲ ಕಳ್ಕೊಂಡು, ಠೇವಣಿ ಕಳ್ಕೊಂಡು ಮನೇಲೂ ಕೂತಿದ್ದಾರೆ. ಗುರುದಶೆ ಬಂದಿರೋರು ಉತ್ತಮವಾಗಿರ್ತಕ್ಕಂಥ ಜೀವನನೂ ನಡೆಸ್ತಾ ಇದ್ದಾರೆ. ಗುರುದಶ ಬಂದಿರೋರು ಕೋಟ್ಯಾಧೀಶರು ಆಗಿದ್ದಾರೆ. ಗುರು ಲಗ್ನದಿಂದ ಎಲ್ಲಿ ಕೂತಿದ್ದಾನೆ ಅದರ ಮೇಲೇ ನಾವು ನಿರ್ಣಯ ಮಾಡಬೇಕಾಗತ್ತೆ. ಜನರಲಿ ಮೈಂಡ್ಸೆಟ್ ಏನಿದೆ ಎಲ್ಲರಿಗೂ ಅಂದರೆ, ಗುರು ದಶ ಬಂತ ಚೆನ್ನಾಗಿದೆ, ಇದೇ ಮೈಂಡ್ಸೆಟ್ ಶುಕ್ರನ ಮೇಲೂ ಇದೆ. ಶುಕ್ರದಶೆ ಶುರು ಆಗ್ಬಿಟ್ರೆ ಮುಗೀತು, ಮುಗೀತು ಅಂತ. ಹಾಗಿದ್ರೆ ಶುಕ್ರದಶ ಬಂದವರೆಲ್ಲ ಅದೇ ಸ್ಥಿತಿಲಿದ್ದಾರೆ ಅಂದರೆ, ಒಂದು 10 ಜನ ಲೈನಾಗಿ ನಿಲ್ಲಿಸಿದ್ರೆ ಶುಕ್ರದಶ ಒಂದು 10 ಜನದಲ್ಲಿ 3 ಜನಕ್ಕೆ ಬಂದೇ ಬರುತ್ತೆ. ಅವ್ನು ಕೋಟ್ಯಾಧೀಶರು ಆದ್ನ ಅಂತಂದರೆ ಏನಿಲ್ಲ ಅಂತಾನೆ. ಸ್ಥಾನ ಭಾಳ ಇಂಪಾರ್ಟೆಂಟು. ಯಾವ ಸ್ಥಾನದಲ್ಲಿ ಗ್ರಹಗಳು ಕೂತಿರ್ತಾವೋ ಆ ಸ್ಥಾನದ ಫಲವನ್ನೇ ತಗೊಳ್ಬೇಕು. ಗುರು ದಶ ಅಂತಂದಾಗ ಅವನಿಗೆ ಸ್ವಲ್ಪ ಸಾತ್ವಿಕತೆ ಬರುತ್ತೆ, ಜ್ಞಾನ ಪಡಿತಕ್ಕಂಥ ಆಸಕ್ತಿ ಬರುತ್ತೆ, ಅವಕಾಶಗಳು ಬರುತ್ತೆ ಅಂತ ಗುರುದಶ ಅಂತ ಹೇಳಿದ್ದಾರೆ ಹೊರತು ಗುರು ಎಲ್ಲನೂ ನಿಮಗೆ ಕೊಡುತ್ತೆ ಅಂತ ಅಲ್ಲ. ಅವಕಾಶಗಳು ಆ ಗ್ರಹ ಹೆಚ್ಚಾಗಿ ಕೊಡುತ್ತೆ. ಬಟ್ ಯಾವ ಮನೇಲಿ ಕೂತಿದೆಯೋ ಆ ಮನೇಲಿ ಅವಕಾಶಗಳು, ಬೇರೆ ಮನೆಗಳು ಕೊಡಲ್ಲ. 10ನೇ ಮನೇಲಿ ಕೂತಿದ್ರೆ ಅಧಿಕಾರದ ಅವಕಾಶಗಳು ಕೊಡುತ್ತೆ. 7ನೇ ಮನೇಲಿ ಗುರು ಕೂತಿದ್ರೆ ನಿಮಗೆ ಬಿಸ್ನೆಸ್ ಮಾಡೋ ಅವಕಾಶಗಳು ಕೊಡುತ್ತೆ. 4ನೇ ಮನೇಲಿ ಕೂತಿದ್ರೆ ನಿಮ್ಮನ್ನು ಪ್ರೊಫೆಸರ್ ಮಾಡುತ್ತೆ ಗುರು, ಅದರದ ಅವಕಾಶಗಳು ಕೊಡುತ್ತೆ. 2ನೇ ಮನೇಲಿ ಕೂತಿದ್ರೆ ಧನಸ್ಥಾನ ಅಂತ ಹೇಳಿದಾಗ ನೀವು ಒಳ್ಳೆ ಫೈನಾನ್ಷಿಯರ್ ಆಗ್ಬೋದು ಅಂತ ಹೇಳುತ್ತೆ. ಹಾಗೆ ಅಲ್ಲಿ 9ನೇ ಮನೇಲಿ ಕೂತ್ಕೊಂಡ್ರೆ ನೀವೊಬ್ಬರು ಪ್ರೀಚರ್, ಒಂದು ಗುರುವಿನ ಪ್ರೀಚರ್ ಆಗ್ತೀರಾ. ನೋಡಿ ಎಷ್ಟು ಬಂತು ಇಲ್ಲಿ, ಒಂದೇ ಗುರು ಎಷ್ಟು ಆ್ಯಕ್ಟಿವಿಟಿ ಬಂತು ನೋಡಿ. ಆ್ಯಕ್ಟಿವಿಟಿ ಚೇಂಜ್ ಆಗುತ್ತೆ ಮನೆಗಳ ಮೇಲೆ. ಸೊ ಗುರು ಬಂದಿದ ತಕ್ಷಣ, ಈಗ 8ನೇ ಮನೇಲಿ ಕೂತ್ಕೊಂಡ್ರೆ ಏನೋ ಒಂದು ತಪ್ಪು ಕೆಲಸ ಮಾಡಿ ಜೈಲಲ್ಲಿ ಇರ್ತಾರೆ 8ನೇ ಮನೆ ಇದ್ದಾಗ. 12ನೇ ಮನೇಲಿ ಇದ್ದಾಗ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಹಾಗೆ 9ನೇ ಮನೆಗೆ ಬಂದಾಗ ವಿದೇಶದಲ್ಲಿ ಪ್ರವಾಸ ಮಾಡ್ತಾ ಇರ್ತಾರೆ. ಈ ರೀತಿ ಗುರು ದಶ ಬಂದಿದ ತಕ್ಷಣ ಎಲ್ಲಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಗುರುದಶ ಬಂದವ್ರಿಗೆಲ್ಲನೂ ಒಳ್ಳೇದಾಗತ್ತೆ ಅಂದರೆ ಇಲ್ಲಿ ಜ್ಯೋತಿಷ್ಯ ಕೆಡುತ್ತೆ. ಇನ್ನು ಮುಂದಿನ ರಾಶಿಗಳಿಗೆ ಹೇಗಿರುತ್ತೆ ಗುರುಗಳೇ? ಈಗ ನಾವು ಸಿಂಹ ಲಗ್ನದ ಬಗ್ಗೆ ನಾವು ಹೇಳಿದ್ವಿ, 12ನೇ ಮನೆ ವ್ಯಯ ಆಗುತ್ತೆ ಅಂತ ಹೇಳಿದ್ವಿ. ಕನ್ಯಾ ಲಗ್ನ, ಕನ್ಯಾ ರಾಶಿಗೆ ಹೋಗೋಣ. 11ನೇ ಮನೆ ಲಾಭದ ಮನೆ. ಈ ಲಾಭದ ಮನೆ ಯಾವ ಥರ ತಗೊಳ್ತೀವಿ ಅಂತಂದರೆ ಎಲ್ಲನೂ ಲಾಭ ಆಗಲ್ಲ. ಆ ಉಳಿದ ಎಲ್ಲಿ ಮನೆಗಳು ಅವರು ಆ ಸೂಚ್ಯಾಂಕ ಮಾಡ್ತಾರೆ 4 ಮತ್ತು 7 ಅದಕ್ಕೆ 11 ಆಗುತ್ತೆ. ಅಂದರೆ ಮನೆಯಲ್ಲಿ ಲಾಭಗಳಾಗ್ತಕ್ಕಂಥದ್ದು, ಅಥವಾ ಮನೆಯ ಒಂದು ರಿನೋವೇಷನ್ ಅಂತೆಲ್ಲ ಹೇಳ್ತಾರೆ ಅಲ್ಲಿ ಲಾಭ ಆಗ್ತಕ್ಕಂಥದ್ದು, ಹಾಗೆ ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು, ಅಧಿಕಾರದಲ್ಲಿ ಲಾಭ ಬರಲ್ಲ. ಸೊ ಒಂದೊಂದು ನಾವು ಪ್ರಿಸೈಸಾಗಿ ತೊಗೊಂಡಾಗ ಕನ್ಯಾ ಲಗ್ನದವರು ಅಥವಾ ಕನ್ಯಾ ರಾಶಿಯವ್ರಿಗೆ ಲಾಭದ ಸಮಯ 11ನೇ ಮನೇಲಿ ಇರೋದ್ರಿಂದ ಇದು ಒಂದು. ಹಾಗೆ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನಕ್ಕೆ ಹೋದಾಗ ನಮಗೆ ತುಲಾ ಲಗ್ನದಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 10ನೇ ಮನೆ ಬರುತ್ತೆ. 10ನೇ ಮನೆ ಅಧಿಕಾರದ ಮನೆ. ನೋಡಿ, ತುಲಾ ಲಗ್ನಕ್ಕೆ 6ನೇ ಅಧಿಪತಿಯಾಗಿರ್ತಕ್ಕಂಥವನು ಗುರುನೇ. 10ನೇ ಮನೇಲಿ ಕೂತ್ಕೊಂಡಾಗ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರಿಗೆ ಅಪ್ಲಿಕ್ ಬೇಕಾಗುತ್ತೆ. ಈಗ ನೋಡಿ ಇನ್ನೊಂದು ವಿಚಾರ, ಈಗ ಒಬ್ಬ ಹುಡುಗನಿಗೆ ಗುರುದಶ ನಡೀತಾ ಇದೆ. ಅವನಿಗೆ ಈಗ ಗೋಚಾರ ಫಲದಲ್ಲಿ 10ನೇ ಮನೆ ಬಂದಾಗ ಅವನಿಗೆ ನಿನಗೆ ಪ್ರಮೋಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಇಂಪಾರ್ಟೆಂಟು. ಸೊ ಆ ಪ್ರಮೋಷನ್ ಆಗಲ್ಲ ಅಂತ ಅವ್ನಿಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಅವನ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರೋ ಒಬ್ಬರಿಗೆ ಗುರುದಶ ನಡೀತಾ ಇರುತ್ತೆ, ಅವ್ರಿಗೆ 70 ವರ್ಷ ಆಗಿರುತ್ತೆ, 10ನೇ ಮನೇಲಿ ಕೂತಿರುತ್ತೆ. 10ನೇ ಮನೇಲಿ ಕೂತ್ಕೊಂಡು ನಿಮ್ಗೆ ಅಧಿಕಾರ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏಜ್ ಮತ್ತು ಟೈಮ್ ಮತ್ತು ಪ್ಲೇಸ್ ಎಲ್ಲನೂ ತೊಗೊಂಡು ಪ್ರೆಡಿಕ್ಷನ್ ಮಾಡೋದೇ ರಿಯಲ್ ಅಸ್ಟ್ರಾಲಜಿ. ಇದು ಜನರಲ್ಲಾಗಿ ಹೇಳ್ತಾ ಇದ್ವಿ ಅಷ್ಟೇ. ತುಲಾ ಲಗ್ನ ತುಲಾ ರಾಶಿಯಲ್ಲಿ 10ನೇ ಮನೇಲಿ ಕೂತ್ಕೊಂಡಾಗ ಪ್ರಮುಖವಾಗಿ ನಾವು ನೋಡಬೇಕು ಅಂದರೆ ಪ್ರಮೋಷನ್ಗೆ ಒಳ್ಳೆ ಟೈಮ್, ಅದ್ಭುತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಮಾಡ್ತಕ್ಕಂಥ ಟೈಮ್. ಅದೇ ಮಕ್ಕಳಲ್ಲಿ ಬಂದರೆ ಈಗೋ ಜಾಸ್ತಿ ಆಗುತ್ತೆ, ಮದುವೆ ವಿಚಾರದಲ್ಲಿ ಬಂದರೆ ಅಹಂ ಜಾಸ್ತಿ ಆಗುತ್ತೆ, ಮದುವೆ ವಿಚಾರದಲ್ಲಿ ಗಲಾಟೆಗಳು ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ತೀವಿ. ಗುರು ಗ್ರಹದಿಂದ ಈ ಪ್ರತಿಯೊಂದು ಮನೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಪರಿಪೂರ್ಣವಾಗಿ ಒಳ್ಳೆಯದು ಅಂತ ಯಾವುದೂ ಇಲ್ಲ. ಈಗ ಯಾರೋ ಒಬ್ಬರಿಗೆ ದುಡ್ಡು ಬೇಕಾಗುತ್ತೆ, ದುಡ್ಡು ಬಂದರೆ ಅವ್ನಿಗೆ ಒಳ್ಳೇದಾಯಿತು. ಯಾರೋ ಹತ್ರ ದುಡ್ಡಿರುತ್ತೆ, ಅವನಿಗೆ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಬಂದರೆ ಒಳ್ಳೇದಾಯಿತು ಅಂತಾನೆ. ಯಾರ ಹತ್ರ ದುಡ್ಡು ಇದೆ, ಆರೋಗ್ಯನೂ ಇದೆ, ಸಂಬಂಧ ಸರಿ ಇಲ್ಲ, ಸಂಬಂಧ ಸರಿ ಹೋದರೆ ಸರಿ ಇದೆ ಅಂತ ಹೇಳ್ತಾನೆ. ವ್ಯಕ್ತಿಗತವಾಗಿರ್ತಕ್ಕಂಥ ಸಮಸ್ಯೆನ ನಾವು ತೊಗೊಳ್ಬೇಕೇ ಹೊರತು
ಗುರುಗ್ರಹ ಎಲ್ಲಾನು ಚೆನ್ನಾಗಿ ಮಾಡಿಬಿಡುತ್ತೆ ಅಂತ ಹೇಳ್ತಕ್ಕಂಥ ಒಂದು ಮನಸ್ಥಿತಿಲಿ ನಾವು ಇರಬಾರ್ದು. ಖಂಡಿತ ಖಂಡಿತ. ಸೂಕ್ಷ್ಮವಾಗಿ ಹೋಗ್ಬೇಕು. ಎಸ್ ಗುರುಗಳೇ. ಸೊ ನೀವು ಸಾಮಾನ್ಯರಿಗೆ ತಿಳಿಯೋ ಹಾಗೆ ಜ್ಯೋತಿಷ್ಯವನ್ನು ಹೇಳಬೇಕು ಅನ್ನುವಂಥದ್ದು ಮತ್ತು ಸ್ಟೂಡೆಂಟ್ಸ್ ಮೂಲಕವೂ ಬರೀ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಹೀಗೆ ಇರುವಾಗ ಈ ಗುರುಗ್ರಹವನ್ನು ನಾವು ಒಲಿಸಿಕೊಳ್ಳಬೇಕು ಅಥವಾ ಗುರುವಿನ ಅನುಗ್ರಹ ಸಂಪಾದನೆ ಮಾಡಬೇಕು ಅಂದರೆ ಪೂಜೆ ಹೋಮ ಹವನ ಇತ್ಯಾದಿಗಳನ್ನೆಲ್ಲ ಬಿಟ್ಟು ಸಾಮಾನ್ಯರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಗುರುಗಳೇ? ಈ ಗುರು ಬಲ ಬರಬೇಕು ಅಂತ ಹೇಳ್ತಾ ಇದ್ದೀರಾ ಅಥವಾ ಗುರುವಿನ ಜ್ಞಾನ ಬರಬೇಕು ಅಂತ ಹೇಳ್ತಾ ಈ ಇದ್ದೀರಾ? ಗುರು ಗ್ರಹ ನನ್ನ ಜಾತಕದಲ್ಲಿ ಇವಾಗ ಸರಿ ಇಲ್ಲ, ಕೆಟ್ಟಿದೆ, ಬಟ್ ಅದರ ಅನುಗ್ರಹ ನಂಗೆ ಆಗ್ಬೇಕು ಅಂದ್ರೆ ಅನುಗ್ರಹ. ಅಟ್ಲೀಸ್ಟ್ ಅದರ ಒಂದು ಕೆಟ್ಟ ಛಾಯೆ ಏನಿದೆ ಅದು ಕಡಿಮೆ ಆಗ್ತಾ ಬರಬೇಕು ಅಂದ್ರೆ ಫಸ್ಟು ಮನಸ್ಸಲ್ಲಿ ಯಾವುದೇ ಗುರು ಇರಲಿ ಹ್ಮ್. ಅವರನ್ನು ಶ್ರೇಷ್ಠ ಭಾವನೆಯಿಂದ ನೋಡಬೇಕು. ಓಕೆ. ಒಂದು ವಿಚಾರ ಹೇಳ್ತೀನಿ. ಹ್ಮ್. ಯಾರೋ ಒಬ್ಬರು ಮಕ್ಕಳಿಗೆ ಸ್ಕೂಲಲ್ಲಿ ಹೊಡೆದ್ರು, ಹ್ಮ್. ಒಂದು ಟೀಚರ್ ಒಬ್ಬರು ಹೊಡೆದ್ರು, ಅವನೇನೋ 7ನೇ ಕ್ಲಾಸ್ 8ನೇ ಕ್ಲಾಸ್ ಹೊಡೆದ್ರು. ಈ ಪೋಷಕರು ಏನು ಮಾಡ್ತಾರೆ, ಕೋಪ ಬಂತು ನನ್ನ ಮಗನಿಗೆ ಹೊಡೆದ್ರ ಅಂತ, ಅಲ್ಲಿ ಹೋಗಿ ಆ ಗುರುನ ಅವಾಚ್ಯ ಶಬ್ದದಿಂದ ಬೈಯೋದು, ಅವನಿಗೆ ಹೊಡೆಯೋಕ್ಕೆ ಹೋಗೋದು, ಗುರುನಿಂದನೆ ಮಾಡ್ತಕ್ಕಂಥದ್ದು ಬರುತ್ತೆ. ರಿಕ್ವೆಸ್ಟಿಂದ ಹೋದರೆ ಚೆನ್ನಾಗಿರುತ್ತೆ. ಈಗ ನೋಡಪ್ಪ ನನ್ನ ಮಗ ಇಷ್ಟ, ನೀವು ಹೊಡೆದಿದ್ದೀರಾ, ಅದು ಯಾವ ಡಿಗ್ರಿಲಿ ಹೊಡೆದಿದೆ ಅದು ಬೇರೆ, ಆಮೇಲೆ ಮಾತಾಡ್ಬೋದು. ಸುಮ್ಮನೆ ಈಗ ಕೆಲವರೆಲ್ಲ ಇದು ನಾಟಕ ಆಡೋದೇ ಜಾಸ್ತಿ. ಆ ಮಕ್ಕಳು ಅಷ್ಟೇ, ಸ್ವಲ್ಪ ಹೊಡೆದ್ರೆ ಜಾಸ್ತಿ ಹೊಡೆದ್ರು ಅಂತ ಹೇಳೋದು, ಇವರು HM ಹತ್ರ ಹೋಗೋದು, ಅವ್ನು ಕರೆಸಿ ಅನ್ನೋದು, ಅವಮಾನಗಳು ಮಾಡೋದು, ಅವ್ನು ನೊಂದ್ಕೊಂಡು ಹೋಗೋದು, ಇದೆಲ್ಲ ಗುರುಶಾಪ ಆಗುತ್ತೆ. ಈ ಸಣ್ಣ ಸಣ್ಣ ವಿಚಾರನೂ ಕೂಡ ತಿಳ್ಕೊಬೇಕು. ಯಾರೋ ಒಂದು ಏನೋ ಹೇಳಕ್ಕೆ ಬರ್ತಾರೆ, ನಂಗೆಲ್ಲ ಗೊತ್ತು ಹೋಗ ನೀನೇ ಹೇಳೋದು ಅಂತ ಹೇಳ್ತಾರೆ ಸಾಮಾನ್ಯ, ಅಲ್ಲೂ ಕೂಡ ಗುರುಶಾಪ. ಎಲ್ಲನೂ ಕೂಡ ಆಧರಿಸಿ, ಅದಕ್ಕೆ 2 ಕಿವಿ ಕೊಟ್ಟಿರೋದು, 2 ಕಿವಿ ಕೊಟ್ಟಿರೋದೇ ಅದು, ಬಾಯಿ ಒಂದೇ ಕೊಟ್ಟಿರೋದು. 2 ಕಿವಿ ಕೊಟ್ಟಿರೋದು ಏನಂತಂದರೆ, ಎಲ್ಲೆಲ್ಲಿ ಗುರುವಿನ ವಾಣಿ ಬರ್ತಾ ಇರುತ್ತೆ, ಈ ಕಡೆ ಬರಲಿ ಈ ಕಡೆ ಬರಲಿ, ಕೇಳ್ತಾ ಇರಲಿ, ಮಾತಾಡೋದು ಒಂದು ಮಾತ್ರ ಮಾತಾಡಲಿ, ಒಂದು ಡೈರೆಕ್ಷನ್, ಈ ಕಡೆ ತಿರುಗಿ ಈ ಕಡೆ ಉತ್ತರ ಕೊಡು, ಈ ಕಡೆ ಈ ಕಡೆ ಕೊಡು, ಇದು ಎಲ್ಲ ಡೈರೆಕ್ಷನಲ್ಲಿ ಇರುತ್ತೆ, ಆ ಕಡೆ ಈ ಕಡೆ ಅಂತ ಹೇಳ್ತಕ್ಕಂಥ ಒಂದು ನಮ್ಮ ಮುಖಾಚಾರ್ಯದಲ್ಲಿ ಹೇಳ್ತಕ್ಕಂಥದ್ದು. ಸೊ ಫಸ್ಟ್ ನಮ್ಮ ಜಾತಕದಲ್ಲಿ ಗುರುಬಲ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಎಲ್ಲ ಗುರುಗಳನ್ನು ಗೌರವಿಸ್ಬೇಕು. ಯಾವುದೇ ಗುರು ಆಗಿರ್ಬೋದು, ಯಾರ್ದೋ ಮಠದ ಏನೋ ಕೇಸ್ ಬರ್ತದೆ, ಇವರು ಅದೇನೋ ಮಾಡಿದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಇಲ್ಲಿ ಮಾತಾಡೋದು, ನೋಡೋ ಅವನು ಆ ಗುರೂಜಿ ಹಿಂಗೆ ಮಾಡ್ದಂತೆ ಹೆಂಗೆ ಮಾಡೋದು, ಅದು ಬೇಕಾಗಿಲ್ಲ. ಅದೆಲ್ಲ ಅವರವರ ಕರ್ಮಕ್ಕೆ ಅವರವ್ರು ಹೋಗ್ತಾರೆ, ಅವರವರ ಕರ್ಮ ಅವ್ರವ್ರ ಬುತ್ತಿ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಲೈಫಲ್ಲಿ ಏನಾಗಿದೆ ಅಂದರೆ, ನನ್ನ ಕರ್ಮ ನನ್ನ ಬುತ್ತಿ ನನ್ನ ತಲೆ ಮೇಲೆ ಇರುತ್ತೆ ಅಷ್ಟೇ. ಅವರ ತಲೆ ಮೇಲೆ ನಿಂತ್ಕೊಂಡು ಆಡಿದ್ರೆ ಅವರಿಂದ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಅವರ ಕರ್ಮ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿ ಇಟ್ಕೊಳ್ಬಾರ್ದು, ಭಾಳ ಇಂಪಾರ್ಟೆಂಟು. ನಾವು ಮೈಂಡಲ್ಲಿ ಕ್ಯಾರಿ ಮಾಡಬಾರ್ದು ನೆಗೆಟಿವಿಟಿ. ಆಟೋಮೆಟಿಕ್ಕಾಗಿ ಗುರು ಬಲ ಬಂದೇ ಬರುತ್ತೆ. ಮೂಲ ಯಾಕೆ ಗುರು ಒಳ್ಳೆಯದು ಅಂತಂದರೆ, ಇದು ಮೇಷರಾಶಿಯಿಂದ 9ನೇ ಮನೆ, 9ನೇ ಧರ್ಮದ ಮನೆ ಅಂತ ಕರಿತೀವಿ. 9ನೇ ಮನೆ ಧರ್ಮ ಮನೆ ಅಂತ ಹೇಳ್ತೀವಿ. ಧರ್ಮ ಆದಮೇಲೆ 10ನೇ ಮನೆ ಬರುತ್ತೆ, ಅದು ಕರ್ಮ. ಧರ್ಮದಿಂದ ಕರ್ಮ ಬರೋದ್ರಿಂದ ಧರ್ಮ ಕರ್ಮಾಧಿಪತಿ ಯೋಗನ ಗುರು ಮತ್ತು ಶನಿಗೆ ಕೊಟ್ಟಿರೋದು. ಆ ಧರ್ಮ ಕರ್ಮಾಧಿಪತಿ ಯೋಗದಲ್ಲಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ಸನ್ಮಾರ್ಗದಲ್ಲಿ ನಡಿಬೇಕು, ಎಲ್ಲ ಗುರುನು ಆಚರಿಸ್ಬೇಕು. ಇವತ್ತಿನ ದಿವಸ ನರೇಂದ್ರ ಮೋದಿನ ಬಾಯಿಗೆ ಬಂದಂಗೆ ಬೈತಾರೆ, ಜನರಲಾಗಿ ನೋಡ್ತಾ ಇರ್ತೀವಿ, ಕಮೆಂಟ್ ಎಲ್ಲ ಬರ್ತಾರೆ, ಇದು ಗುರು ಶಾಪ ಆಗುತ್ತೆ. ಯಾರೋ ಎಲ್ಲೋ ಏನು ಬೈದ್ರೆ ಗುರು ಶಾಪ. ಖಂಡಿತ. ಅವ್ರು ನಮ್ಮ ಗುರುಗಳು ಆಯ್ಕೆ ಮಾಡಿರೋರು ಯಾರಪ್ಪ? ಅವ್ರನ್ನ ಮೆಜಾರಿಟಿ ವಿನ್ಸ್ ಅಲ್ವಾ? ನರೇಂದ್ರ ಮೋದಿ ಅವ್ರನ್ನ ಈಗ ನಾನು ಅದನ್ನು ಹೇಳಿದ್ರೆ ನಾವು BJP ಅವ್ರು ಅಂದ್ಬಿಡ್ತಾರೆ, ಪೊಲಿಟಿಕಲ್ ಸೈಡ್ ಹೋಗ್ಬಿಡುತ್ತೆ. ನಾಳೆ ಇನ್ನೊಬ್ರು ಯಾರೇ ಬಂದು ಅಲ್ಲಿ PM ಸ್ಥಾನದಲ್ಲಿ ಕೂತ್ಕೊಂಡ್ರು ನಾವು ಗೌರವ ಕೊಡಲೇಬೇಕು, ನನ್ನ ಉದ್ದೇಶ ಅದು. ಈಗ ನರೇಂದ್ರ ಮೋದಿ ಅಂತ ಹೆಸರು ತಗೊಂಡಿದ್ದಕ್ಕೆ ಅವ್ರಿಗೆ ಮಾತ್ರ ಅಲ್ಲ, ನಾಳೆ ಇನ್ನೊಂದು XYZ ಅವ್ರ ಹೆಸರು, ಏನೋ XYZ ABC ಅವ್ರ ಹೆಸರು, ಅವರು ದೇಶದ ಪ್ರಧಾನಿ. ದೇಶದ ಪ್ರಧಾನಿಗೆ ಮೊದಲು ಮರ್ಯಾದೆ ಕೊಟ್ಟರೆ ಅವ್ರು ನಮ್ಮ ಗುರುಸ್ಥಾನ. ಯಾಕೆಂದರೆ ಅವರೊಂದು ಪಾಲಿಸಿ ಮಾಡಿದ್ರೆ ಲಾಸ್ಟ್ವರೆಗೂ ನಮಗೆ ಒಳ್ಳೇದಾಗೋವಂಥ ಪಾಲಿಸಿ ಮಾಡಿದ್ರೆ ಲಾಸ್ಟ್ ಇರ್ತಕ್ಕಂಥ ವ್ಯಕ್ತಿಗೂ ಬರುತ್ತಲ್ವ, ಅದು ಗುರುಸ್ಥಾನನೇ ಆಗುತ್ತಲ್ವ. ಅದಕ್ಕೆ ನಮ್ಮ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಗುರುಗ್ರಹ ಭೂಮಿನ ಕಾಪಾಡ್ತಾ ಇದೆ. ಇದೆಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಆ ಗುರುಗ್ರಹದಲ್ಲಿರ್ತಕ್ಕಂಥ ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ, ಯಾವುದೇ ಕಾಮೆಟ್ ಆಗಲಿ, ಯಾವುದೇ ಮೀಟಿಯೋರೈಟ್ ಆಗಲಿ, ಮೀಟಿಯೋರೈಡ್ ಎಲ್ಲ ಗೊತ್ತಿರುತ್ತೆ, ಅದು ಯಾವುದು ಬಂದು ಬೀಳ್ತಾ ಇಲ್ಲ ಭೂಮಿಗೆ, ಅದರ ಗುರುತ್ವಾಕರ್ಷಣ ಬಲದಿಂದ ಎಳೆದೆಳೆದು ಹಿಡ್ಕೊಳ್ತಾ ಇದೆ ಅದು ಗುರುಗ್ರಹ. ಅಂದರೆ ಗುರುವಿನ ಬಲ ಅಂದರೆ ಇದು ನಾನು ಹೇಳೋದು, ಭೂಮಿನ ಕಾಪಾಡ್ತದೆ. ಯಾರಿಗೂ ಗೊತ್ತಿಲ್ಲ ಇದು ಜನಕ್ಕೆ, ನೀವು ಗೂಗಲ್ ಮಾಡಿ ನೋಡ್ಬೋದು. ಡಸ್ ಜುಪಿಟರ್ ಸೇವಿಂಗ್ ದಿ ಪ್ಲಾನೆಟ್ ಅರ್ತ್? ಡೆಫಿನೆಟ್ಲಿ ಹೇಳುತ್ತೆ, ಇಟ್ ಈಸ್ ಸೇವಿಂಗ್ ದಿ ಪ್ಲಾನೆಟ್ ಅರ್ತ್. ಯಾಕಂದರೆ ಯಾವುದೇ ಆಗಿರ್ತಕ್ಕಂಥ ಒಂದು ಸಣ್ಣ ಬಂಡೆನೂ ಬಂದು ಬೀಳಿಸ್ತಾ ಇಲ್ಲ, ಅದರದ್ದು ಎಳೆದು ಅಟ್ಮಾಸ್ಫಿಯರಲ್ಲಿ ಭಸ್ಮ ಮಾಡ್ತಾ ಇದೆ. ಇದು ನಾಸಾನೂ ಒಪ್ಕೊಳ್ಳುತ್ತೆ, ಇದು ನಮ್ಮ ಸೈನ್ಸು ಒಪ್ಕೊಳ್ಳುತ್ತೆ, ಇಸ್ರೋದವರು ಒಪ್ಕೊಳ್ತಾರೆ,
ಗುರುಗ್ರಹ ಇಸ್ ಸೇವಿಂಗ್ ಅರ್ತ್ ಅಂತ ಹೇಳ್ತಾರೆ. ಅದಕ್ಕೆ ಗುರುಬಲ ಗುರು ಆಶೀರ್ವಾದ ಇರಲೇಬೇಕು ಅಂತ ಹೇಳ್ತಾರೆ. ಎಸ್ ಎಸ್. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಬರೋದಾದ್ರೆ ಹೇಗೆ? ಈಗ ವೃಶ್ಚಿಕ ರಾಶಿ ಅಂತಂದ್ರೆ ಅಲ್ಲಿ 9ನೇ ಮನೆ ಬಂದ್ಬಿಡುತ್ತೆ. 9ನೇ ಮನೆ 8ನೇ ಮನೆ ಸ್ವಲ್ಪ ಸಫರಿಂಗ್. ಲಗ್ನ ಆಗಲಿ ತಗೊಳ್ಳಿ, ರಾಶಿಯಾರು ತಗೊಳ್ಳಿ, ಗುರುಬಲದಿಂದ ಹೊಸ ಸಬ್ಜೆಕ್ಟ್ ಓದ್ತಕ್ಕಂಥದ್ದು ಹೆಲ್ಪ್ ಆಗುತ್ತೆ, ಟ್ರಾವೆಲಿಂಗ್ ಹೆಲ್ಪ್ ಆಗುತ್ತೆ, ಗುರು ದರ್ಶನ ಆಗುತ್ತೆ 9ನೇ ಮನೆ ಬಂದಾಗ. ಸೊ ಇದು ವೃಶ್ಚಿಕಕ್ಕೆ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ. ಸ್ಪಿರಿಚುವಲಿ ಇನ್ಕ್ಲಿನೇಷನ್ ಅಂತ ಬರುತ್ತೆ, ಬದಲಾವಣೆ ಆಗುತ್ತೆ, ತಂದೆಯಿಂದ ಅವರಿಗೆ ಸಹಾಯ ಆಗ್ತಕ್ಕಂಥದ್ದು, ಅಥವಾ ತಂದೆಯ ವಿಚಾರದಿಂದ ಸಹಾಯ ಆಗ್ತಕ್ಕಂಥದ್ದು, ಅಥವಾ ಫಾದರ್ಲಿ ಫಿಗರ್ ಇರೋರಿಗೆಲ್ಲನೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ ವೃಶ್ಚಿಕ ಲಗ್ನದವ್ರಿಗೆ. ಓಕೆ ಓಕೆ. ಇನ್ನು ಧನು ಬಂದರೆ, ಧನು ರಾಶಿ ಇಲ್ಲಿ ನೋಡಿ, ಗುರುನೇ ಧನುರಾಶಿ ಅಧಿಪತಿ. ಓಕೆ. ಎಷ್ಟೇ ಆದರೂ ಕೂಡ ಇದನ್ನು ನಾವು ಒಂದು ರೀತಿ 50% ಸಾಕಟ ಯೋಗ ಅಂತ ಕರಿತೀವಿ. ಸಾಕಟ ಯೋಗ ಇದೊಂದು ಯೋಗ. ಇದು ಓಕೆ. ಆ ಸಾಕಟ ಯೋಗ ಸಂಕಟ ಯೋಗ ಅಂತ ನಾವು ತೊಗೊಳ್ಬೋದು ಇಲ್ಲಿ. ಓಕೆ. ಇದೇ ಲಗ್ನಾಧಿಪತಿಯಾಗಿರ್ತಕ್ಕಂಥವ್ರು ಅಥವಾ ಚಂದ್ರ ರಾಶಿಯಾಗಿ ಅಷ್ಟಮದಲ್ಲಿ ಇವಾಗ ಚಂದ್ರ ಬಂದರೆ ಅದು ಸಾಕಟ ಯೋಗ ಅಂತ ಕರೀತಾರೆ. ಸಂಕಟ ಜಾಸ್ತಿ. ಇದೇ ಲಗ್ನಾಧಿಪತಿ ಹುಚ್ಚನಾಗಿ ಹೋಗಿ ಹೆಚ್ಚು ಸಂಕಟ ಕೊಡ್ತಾ ಇರ್ತಾನೆ. ಎಲ್ಲ ಇದೆಯಪ್ಪ ನನಗೆ ಟೆನ್ಷನ್ನು, ಎಲ್ಲ ಇದೆ ಸುಮ್ಮನೆ ಗಲಾಟೆ, ಪ್ರತಿಯೊಂದು ಇದೆ, ಸುಮ್ಮನೆ ಕಾಯಿಲೆ ಬಂದಿದೆ, ನಾನು ಹೆಲ್ತಿಯಾಗಿದ್ದೀನಿ, ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಹೆಲ್ತಿ ಕಾಯಿಲೆ ಇದು ಬರಲೇಬಾರ್ದಲ್ಲ. ಡಾಕ್ಟ್ರೇ ಹೇಳ್ತಾರೆ, ಏನು ರೀ ನೀವು ನೋಡೋಕೆ ಹೆಲ್ತಿ ಆಗಿದ್ರೆ ಬರಲೇಬಾರ್ದಲ್ಲ, ನಾನು ಉಪ್ಪೇ ಜಾಸ್ತಿ ತಿನ್ನಲ್ಲ ಆದರೂ ಬಿ ಪಿ ಜಾಸ್ತಿ ಥರ, ನಾನು ಶುಗರೇ ಜಾಸ್ತಿ ಯೂಸ್ ಮಾಡಲ್ಲ ಡಯಾಬಿಟಿಕ್ ಥರ, ಖಾರನೇ ತಿನ್ನಲ್ಲ ಒಂದು ರೀತಿ ಅಸಿಡಿಟಿ ಥರ. ಈ ರೀತಿಯಾಗಿರ್ತಕ್ಕಂಥ ಸಂಕಟಗಳು 8ನೇ ಮನೆ. ಭಾಳ ಇಂಪಾರ್ಟೆಂಟ್. ಲಗ್ನ ಅವ್ರಿಗೆಲ್ಲ ಸಂಕಟದ ಸಮಯ. ಇದೆಲ್ಲದಕ್ಕೂ ಯಾವುದಕ್ಕೆ ನೆಗೆಟಿವ್ ಇದೆ ಅದನ್ನೆಲ್ಲ ನಾನು ಸ್ವಲ್ಪ ಹೇಳ್ತೀನಿ ನಾನು. ಮಕರ ಲಗ್ನಕ್ಕೆ ಬಂದಾಗ ಇಲ್ಲಿ ಹೆಚ್ಚು ಜನರನ್ನ ಮೀಟ್ ಮಾಡ್ತಕ್ಕಂಥ ವಿಚಾರ. ಮಕರ ಲಗ್ನ ಆಗಲಿ ಮಕರ ರಾಶಿ ಆಗಲಿ 7ನೇ ಮನೆ ಬಂತು. 7ನೇ ಮನೆ ಕೇಂದ್ರ ಅಂತ ಕರಿತೀವಿ. ಇದು ಲಗ್ನ ಅಥವಾ ರಾಶಿ ನೀಚ ಆಗಿದ್ರು ಕೂಡ 7ನೇ ಮನೆ ಬಂದ್ಬಿಟ್ಟು ಅದ್ಭುತವಾಗಿರ್ತಕ್ಕಂಥ ಸ್ಥಾನ. ಹೆಚ್ಚು ಜನರ ಸಂಪರ್ಕ, ಮದುವೆ ವಿಚಾರ, ಈ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಗುರು ಇದ್ದಾಗ ಅವ್ರಿಗೆ ಹೆಚ್ಚು ಜನರ ಸಂಪರ್ಕ ಆಗಿಬಿಡುತ್ತೆ. ವೆರಿ ಹೈ ಪೀಪಲ್ ಜೊತೆ ಇಂಟ್ರಾಕ್ಷನ್ ಆಗಿಬಿಡುತ್ತೆ. ಅದು ಒಂದು ಅದ್ಭುತ. ಹಾಗೆ ಕುಂಭಲಗ್ನಕ್ಕೂ ಹೋಗ್ಬಿಡೋಣ. ಕುಂಭಲಗ್ನದಲ್ಲಿ ವಿಚಾರದಲ್ಲಿ ಬಂದಾಗ ಅದು 6ನೇ ಮನೆ ಆಗಿಬಿಡುತ್ತೆ. 6ನೇ ಮನೆ ಶತ್ರು ಸ್ಥಾನ. ಕೆಲವೊಂದು ಸತಿ ಇವ್ರು ಹಿರಿಯರೇ ಇವ್ರಿಗೆ ಶತ್ರು ಆಗಿಬಿಡ್ತಾರೆ. ಕುಂಭರಾಶಿಯಲ್ಲಿ ಕುಂಭಲಗ್ನದಲ್ಲಿ ಇವ್ರಿಗೆ ಚೆನ್ನಾಗೇ ಮಾತಾಡ್ಸ್ತಾ ಇದ್ವಿ, ನಮ್ಮ ದೊಡ್ಡಪ್ಪ ಮಾತಾಡಿಸ್ತಾನೆ ಇಲ್ಲ ಈಗ ಅಂತ, ನಮ್ಮಪ್ಪ ಮಾತಾಡಿಸ್ತಾ ಇಲ್ಲ ಅಂತ ಬರ್ತಕ್ಕಂಥದ್ದು. ನಮ್ಮ ಒಳ್ಳೆ ಗುರುಗಳು ನನ್ನ ಮೇಲೆ ಯಾಕೆ ಮುನಿಸ್ಕೊಂಡಿದ್ದಾರೆ ಅಂತ 6ನೇ ಮನೆ ಶತ್ರು ಸ್ಥಾನ. ಆದರೆ ರೈಟ್ ಸೈಡಲ್ಲಿ ತೊಗೊಂಡಾಗ, ರಾಂಗ್ ಸೈಡಲ್ಲಿ ಅದು ಬರುತ್ತೆ. ಪಾಸಿಟಿವ್ ಸೈಡ್ ಅಥವಾ ರೈಟ್ ಸೈಡಲ್ಲಿ ತೊಗೊಂಡಾಗ ವೃತ್ತಿಯಲ್ಲಿ ಚೆನ್ನಾಗಾಗ್ಬಿಡುತ್ತೆ, ಒಳ್ಳೆ ಅವಕಾಶಗಳು ಸಿಕ್ಬಿಡುತ್ತೆ. ವೃತ್ತಿಯಲ್ಲಿ ಹೆಚ್ಚಿನ ಒಂದು ಹಣದ ಒಂದು ಇಂಕ್ರಿಮೆಂಟ್ ಅಂತ ಏನು ಕರಿತೀವಿ ಅದು ಜಾಸ್ತಿ ಆಗಿಬಿಡುತ್ತೆ. ಅದ್ಭುತವಾಗಿರ್ತಕ್ಕಂಥ ಸಮಯ ಇದು ಕುಂಭ ಲಗ್ನದವ್ರಿಗೆ ಈ ಥರ ಆಗುತ್ತೆ. ಇನ್ನು ಕೊನೆಯದಾಗಿ ಎಲ್ಲರೂ ಮೀನಲಗ್ನ. ಅದು ಮೀನಲಗ್ನನೂ ಕೂಡ ಗುರುವಿನ ಸ್ಥಾನವೇ. ಯಾವಾಗ ಗುರು 5ನೇ ಮನೆಗೆ ಹೋಗ್ತಾನೆ ಅದು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಒಂದು ಸೈಕಲ್ ಅಂತ ನಾವು ಕರಿತೀವಿ. 12 ವರ್ಷಕ್ಕೊಂದು ಸತಿ ಅಲ್ಲಿ ಬರ್ತಾ ಇರ್ತಾರೆ. ಹಳೆಯ ಪೂರ್ವ ಪುಣ್ಯದ ಮರು ಲಾಂಚ್ ಆಗ್ತಕ್ಕಂಥದ್ದು ತೋರಿಸುತ್ತೆ. ಅಂದರೆ ಸ್ವಲ್ಪ ಸಂಕಟ ಸ್ವಲ್ಪ ಒಳಿತು, ಅಂದರೆ 50-50. ಗುಡ್ಡೂ ಇದೆ ಬ್ಯಾಡೂ ಇದೆ ಅಂತ ಹೇಳ್ತಕ್ಕಂಥದ್ದು. ಹಾಗೆ 5ನೇ ಮನೆ ಬಂದಾಗ ಈ ಒಂದು ಶಾಸ್ತ್ರದ ವಿಚಾರದಲ್ಲಿ ಹೆಚ್ಚಾಗತ್ತೆ. ಶಾಸ್ತ್ರ ಕಲಿತಾರೆ. ಇಲ್ಲಿ ಶಾಸ್ತ್ರ ಅಂತಂದರೆ ನಾವು ಬರೀ ಒಂದು ಪಂಗಡಕ್ಕೆ ಸೀಮಿತ ಮಾಡಿರ್ತಕ್ಕಂಥ ಶಾಸ್ತ್ರ ಅಲ್ಲ. ಯಾವುದೇ ನಾವು ಕಲಿತರೂ ಕೂಡ ಅದು ಇವಾಗ ಏನೋ ಒಂದು ಹೇಳ್ತೀವಿ, ನಾನು ಸಂಗೀತ ಕಲಿಬೇಕು ಅಂತ ಬರುತ್ತೆ, ಆವಾಗ ಗುರು ಅದಕ್ಕೆ ಪ್ರೇರೇಪಣೆ ಕೊಡ್ತಾರೆ. ಪೇಂಟಿಂಗ್ ಕಲಿಬೇಕು ಅಂತ ಬರುತ್ತೆ, ಅಥವಾ ನಾನು ಅಡುಗೆ ಮಾಡೋಕ್ಕೆ ಕಲಿಯೋಕ್ಕೆ, ಇವೆಲ್ಲ ಕಲಿಕೆಗೆ ಮಹತ್ವ ಕೊಡ್ತಕ್ಕಂಥದ್ದು ಗುರುಗ್ರಹ. ಒಂದು ವಿಶೇಷ ಕಲಿಕೆಯನ್ನು ಕೊಡ್ತಾನೆ, ವಿಶೇಷ ಜ್ಞಾನವನ್ನು ಕೊಡ್ತಾನೆ ಮೀನಲಗ್ನದವ್ರಿಗೆ. ಆದರೆ ನೆಗೆಟಿವ್ ಸೈಡ್ ಒಂದಿದೆ, ಹಣಕಾಸನ್ನು ಕಿತ್ಕೊಂಡ್ಬಿಡ್ತಾನೆ, ಯಾರಿಗಾರು ದುಡ್ಡು ಕೊಟ್ಟು ಲಾಸ್ ಮಾಡಿಸ್ಬಿಡ್ತಾನೆ. ಅದಕ್ಕೆ ಹೇಳಿದ್ದು ಪ್ರತಿಯೊಂದು ಟ್ರಾನ್ಸಿಟಲ್ಲೂ ಗುರುಗಾದ್ರಾಗಲಿ ಯಾರಾದರೂ ಆಗಲಿ ಗುಡ್ಡು ಇದೆ ಬ್ಯಾಡು ಇದೆ. ಗುಡ್ಡು ಬ್ಯಾಡು ಎರಡನ್ನೂ ಸಮವಾಗಿ ಹೇಳಬೇಕು. ಅದೇ ಬೇವು ಬೆಲ್ಲ ನಮ್ಮ ಉಗಾದಿಲಿ ತಿಂತಕ್ಕಂಥದ್ದು. ಜೀವನ ಹಾಗೆ ಇದೆ ಅಂತ ಹೇಳ್ತೀವಿ. ಖಂಡಿತ ಖಂಡಿತ. ಸರ್, ತಾವು ಕ್ರಿಸ್ಟಲ್ ಕೋಚ್ ಕೂಡ ಆಗಿರೋದ್ರಿಂದ ಒಂದು ಕ್ರಿಸ್ಟಲ್ನ ಗುರುವಿಗೋಸ್ಕರ ಧರಿಸಬಹುದು, ಒಂದಷ್ಟು ನಮಗೆ ಒಳಿತು ಸಿಗುತ್ತೆ ಅಂದರೆ ಯಾವುದು ನಾವು ಆಯ್ಕೆ? ಸಿಟ್ರೈನ್ ಅನ್ನೋದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ನೋಡೋಕ್ಕೂ ಕೂಡ ಶೈನಿಂಗ್ ಎಲ್ಲೋ ಇರುತ್ತೆ. ಅದು ಈ ಉಪರತ್ನಗಳಲ್ಲಿ ನಾವು ಸೆಮಿ ಪ್ರೆಷಿಯಸ್ ಅಂತ ನಾವು ಕರಿತೀವಿ. ಈಗ ಮೇನ್ ಜೆಮ್ ಸ್ಟೋನು ನಮಗೆ ಇದು ಯೆಲ್ಲೋ ಸಫೈರ್. ಈ ಯೆಲ್ಲೋ ಸಫೈರು ಈಗ ಸದ್ಯಕ್ಕೆ ಮೈನಿಂಗ್ಸ್ ಇಲ್ಲ, ಎಲ್ಲ ಕಡೆ ತೆಗೆದು ಮೈನ್ಸ್ ಖಾಲಿ ಆಗಿಬಿಟ್ಟಿದೆ. ಈಗ ಎಲ್ಲೋ ಕೆಲವು ಕಂಟ್ರೀಸ್, ಶ್ರೀಲಂಕಾದಲ್ಲೋ ಸ್ವಲ್ಪ
ಆಫ್ರಿಕನ್ ಕಂಟ್ರೀಸಲ್ಲಿ ಸ್ವಲ್ಪ ಇದೆ. ಇವಾಗ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬಂದಿರತಕ್ಕಂಥದ್ದು ನೋಡೋದು ಅಂದರೆ ಟೊಪ್ಯಾಸ್ ಬಂದಿದೆ. ಟೊಪ್ಯಾಸ್ ಬಿಟ್ಟರೆ ನೆಕ್ಸ್ಟು ಸಿಟ್ರೈನ್ ಅಬಂಡೆಂಟ್ ಆಗಿದೆ. ಕ್ರಿಸ್ಟಲ್ಸ್ಗೆ ಏನು ಗುರುವಿನ ಒಳಗಡೆ ಇರ್ತಕ್ಕಂಥ ಪ್ರಾಪರ್ಟೀಸ್ ಏನಿದೆ, ಅದರೊಳಗೆ ಇರ್ತಕ್ಕಂಥ ಕ್ಯಾಲ್ಶಿಯಮ್ಮು, ಸ್ವಲ್ಪ ಮಟ್ಟಿಗೆ ಮ್ಯಾಗ್ನೀಷಿಯಮ್ ಏನಿದೆ, ಅದೇ ಕಾಂಪೋಸಿಷನ್ನೇ ಕ್ರಿಸ್ಟಲ್ಸಲ್ಲೂ ಇರುತ್ತೆ. ಆ ಕ್ರಿಸ್ಟಲ್ಸ್ ನಾವು ಎಡಗೈಲಿ ಹಾಕೊಂಡಾಗ ಆ ಕ್ರಿಸ್ಟಲ್ಸು ರಬ್ ಆಗುತ್ತೆ ಕೈಗೆ. ರಬ್ ಆದಾಗ ಅದರಲ್ಲಿರ್ತಕ್ಕಂಥ ಒಂದು ಅಂಶ ಆ ಪದರದ ಒಳಗಡೆ ಹೋಗುತ್ತೆ. ನಮ್ಮ ಸ್ಕಿನ್ ಪದರ ಹೋಲ್ಸ್ ಏನಿರುತ್ತೆ ರಂಧ್ರಗಳ ಒಳಗಡೆ ಹೋಗುತ್ತೆ. ಆ ರಂಧ್ರಗಳು ಹೋಗಿ ಗುರುವಿನ ಅಂಶ ನಮ್ಮ ಬಾಡಿ ಒಳಗೆ ಸೇರುತ್ತೆ. ಇದು ಕ್ರಿಸ್ಟಲ್ಸ್ ಹಾಕೊಳ್ತಕ್ಕಂಥ ಒಂದು ವಿಚಾರ. ಇವತ್ತಿನ ದಿನಮಾನಗಳಲ್ಲಿ ಯಾರ ಕೈಲಿ ನೋಡಿದ್ರು ಕ್ರಿಸ್ಟಲ್ಸ್ ಇರುತ್ತೆ. ಆದರೆ ಆ ಕ್ರಿಸ್ಟಲ್ಸ್ ಧರಿಸುವಾಗ ಅವ್ರಿಗೆ ಅದು ವಿಧಾನ ಗೊತ್ತಿದೆಯಾ, ಯಾವ ಕೈಗೆ ಹಾಕೋಬೇಕು, ಯಾವ ಕ್ರಿಸ್ಟಲ್ನ ಎಲ್ಲಿ ಧರಿಸಬೇಕು, ಮತ್ತು ಇದನ್ನು ಹೇಗೆ ಚಾರ್ಜ್ ಮಾಡಬೇಕು, ಇದರ ಬಗ್ಗೆ ಸಾಮಾನ್ಯರಿಗೆ ಸುಮ್ಮನೆ ಮಾರ್ಕೆಟಲ್ಲಿ ತೊಗೊಂಡ್ವಿ ಹಾಕ್ಕೊಂಡ್ವಿ ಅನ್ನೋಕ್ಕಿಂತ ಹೇಗೆ ಗುರುಗಳೇ ಆ್ಯಕ್ಚುಲಿ ಕ್ರಿಸ್ಟಲ್ನ ಹೇಗೆ ಕ್ಯಾರಿ ಮಾಡ್ಬೇಕು ನಾವು? ಒಬ್ಬ ಮನುಷ್ಯನಿಗೆ ವೈಟಮಿನ್ ಡಿ ಇಂಪಾರ್ಟೆಂಟು. ಓಕೆ, ವೈಟಮಿನ್ ಡಿ ಎಲ್ಲಿಂದ ಬರುತ್ತೆ ನಮಗೆ? ಸೂರ್ಯನಿಂದ. ಸೊ ಹಾಗೆ ಈ ಕ್ರಿಸ್ಟಲ್ನ ಚಾರ್ಜ್ ಮಾಡೋದೇ ಸೂರ್ಯನಿಂದ. ವಂಡರ್ಫುಲ್. ಯಾಕೆಂದರೆ ನಮ್ಮ ಬಾಡಿಗೆ ವೈಟಮಿನ್ ಡಿ ವೆರಿ ಇಂಪಾರ್ಟೆಂಟು. ನಮಗೆ ವೈಟಮಿನ್ ಡಿ ಇಲ್ಲ ಅಂತಂದರೆ ಅಲ್ಲಿಂದ ಅಂಶ ತೊಗೊಂಡು ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ತಗೊಳಪ್ಪ ದಿನ ಅಂತ. ಇಲ್ಲಿ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡ್ತಕ್ಕಂಥದ್ದೇ ಸನ್ಲೈಟಲ್ಲಿ. ಬೆಳಗಿನ ಜಾವ ಸೂರ್ಯಕಿರಣ 1.5 ಅವರ್ ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಮಯದಲ್ಲಿ ಕ್ರಿಸ್ಟಲ್ಸ್ನ ನಾವು ಒಂದು ಗ್ಲಾಸ್ ಬೌಲಲ್ಲಿ ಬಿಸಿಲಿಗಿಟ್ರೆ ಅದ್ಭುತ ಅಷ್ಟೇ. ಅದು ಇನ್ನೊಂದು ಎರಡನೇ ವಿಚಾರ ಇದೆ. ಈ ಚಂದ್ರನಿಗೂ ಬಲ ಇದೆ ಅಂತ ಹೇಳ್ತೀವಿ. ಯಾವಾಗ ಹುಣ್ಣಿಮೆ ದಿವಸ, ಹುಣ್ಣಿಮೆಯ ಒಂದು ದಿವಸ ಅಂತಂದರೆ ಸೂರ್ಯನ ಕಂಪ್ಲೀಟ್ ರೇಸ್ ಅದು ತಗೊಂಡು ಭೂಮಿಗೆ ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು. ಹುಣ್ಣಿಮೆ ದಿವಸನೂ ಕೂಡ ಮಾಡಿ ಮೇಲೆ ಅದನ್ನು 2 ಅವರ್ 3 ಅವರು ಒಂದು ಬೌಲಲ್ಲಿ ಇಟ್ಟರೆ ಆವಾಗಲೂ ಚಾರ್ಜ್ ಆಗುತ್ತೆ. ಇದು ಒಂದು ವಿಧಾನ. ಇನ್ನೊಂದು, ಅದನ್ನು ನಾವು ಕ್ರಿಸ್ಟಲ್ ತಂದಾಗ ಸಾಲ್ಟ್ ವಾಟ್ರಲ್ಲಿ ಇಟ್ಟು ಚೆನ್ನಾಗಿ ವಾಶ್ ಮಾಡಿದ್ರೆ ಅದು ಕೂಡ ಆಗುತ್ತೆ. ಇದು ಒಂದಾಯಿತು. ಎರಡನೇ ಪ್ರಶ್ನೆ ಕೇಳಿದ್ರಿ, ಯಾವ ಕೈಗೆ ಹಾಕೋಬೇಕು? ಯಾವ ಕೈಗೆ ಹಾಕೋಬೇಕು ಕ್ರಿಸ್ಟಲ್? ಯಾವಾಗಲೂ ಶಾಸ್ತ್ರದಲ್ಲಿ ಈ ಒಂದು ಕೈ ನಮ್ಮ ಬಲ ಮೆದುಳನ್ನು ನಾವು ಯೋಚನೆ ಮಾಡ್ತೀವಿ. ಇದು ಲೆಫ್ಟು. ರೈಟ್ ಬಂದ್ಬಿಟ್ಟು ನಮಗೆ ಹೆಚ್ಚಾಗಿ ಲಾಜಿಕ್ ಇರುತ್ತೆ. ನಮಗೆ ಜೀವನದಲ್ಲಿ ಯಾರಾದರೂ ವ್ಯವಹಾರ ಮಾಡ್ಬೇಕಾದ್ರೆ ಲಾಜಿಕ್ ಹಾಕೋಬೇಕು. ಅದಕ್ಕೆ ಎಲ್ಲ ಕ್ರಿಸ್ಟಲ್ಸು ಎಡಗೈದಲ್ಲೇ ಹಾಕ್ಕೊಳ್ಳೋದು. ಎಲ್ಲ ಕ್ರಿಸ್ಟಲ್ ಇದು ರಿಸೀವಿಂಗ್ ಎಂಡ್ ಅಂತ ತಗೊಳ್ಳಿ. ರಿಸೀವಿಂಗ್ ಎಂಡ್. ಎಡಗೈ ಯಾವಾಗಲೂ ರಿಸೀವಿಂಗ್ ಎಂಡು, ಬಲಗೈ ಯಾವಾಗಲೂ ಗಿವಿಂಗ್ ಎಂಡು. ನೀವು ಗುರುಗಳಾಗಿದ್ದರೆ, ನೀವು ಯಾರಿಗಾರು ಆಶೀರ್ವಾದ ಮಾಡ್ತಾ ಇದ್ದರೆ, ನೀವೇನಾದ್ರು ಕೊಡೋ ಅಂಥ ವ್ಯಕ್ತಿತ್ವ ಆಗಿದ್ದರೆ, ನಮ್ಮಲ್ಲಿರೋದೆಲ್ಲ ಕೊಡಬೇಕು ಅಂದರೆ ರೈಟ್ಗೆ ಹಾಕ್ಕೊಳ್ತಾರೆ. ಈಗ ಬೇಕಾಗಿರೋ ಕ್ರಿಸ್ಟಲ್ಸ್ ಎಲ್ಲ ನನಗೆ ಬೇಕು ಅನ್ನೋದೇ ಇರೋದು. 98% ಅಲ್ಲ 99% ನನಗೇನಾದ್ರು ಬರುತ್ತಾ, ನನಗೆ ಒಳ್ಳೆ ಸಂಬಂಧ ಬರಲಿ, ನನಗೆ ಒಳ್ಳೆ ದುಡ್ಡು ಬರಲಿ, ನನಗೆ ಒಳ್ಳೆ ಪ್ರಮೋಷನ್ ಬರಲಿ, ನನಗೆ ಒಳ್ಳೆ ಮನೆ ಬರಲಿ, ನನಗೆ ಒಳ್ಳೆ ಕಾರ್ ಬರಲಿ, ಇವೆಲ್ಲ ನೋಡ್ಕೊಳಕ್ಕೆ ಹೋದರೆ ಬರಲಿ ಅಂದಾಗೆಲ್ಲ ಎಡಗೈ. ಸೊ ಅದಕ್ಕೆ ಎಡಗೈ ರಿಸೀವಿಂಗ್ ಎಂಡು, ಬಲಗೈ ಗಿವಿಂಗ್ ಎಂಡ್ ಅಂತ ಹೇಳ್ತೀವಿ. ಓಕೆ. ಈ ಕ್ರಿಸ್ಟಲ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅದಕ್ಕೂ ಒಂದಷ್ಟು ನಿಯಮಗಳೇನಾದ್ರು ಇರುತ್ತಾ? ಇಂಥದ್ದೇ ಅಂದರೆ ಹೇಗೆ ತಗೋಬೇಕು, ನಾವು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ? ತುಂಬ ಕಷ್ಟ. ಯಾಕೆಂದರೆ ಕ್ರಿಸ್ಟಲ್ಸು ಕಣ್ಣಿಗೆ ನೋಡೋಕ್ಕೆ ಒಂದೇ ಥರ ಇರ್ತವೆ. 4-5 ಒರಿಜಿನಲ್ಲು ಡೂಪ್ಲಿಕೇಟ್ ಎಲ್ಲ ಹಾಕಿದ್ರೆ ಲ್ಯಾಬ್ ಟೆಸ್ಟೆಡೇ ಭಾಳ ಇಂಪಾರ್ಟೆಂಟ್. ಈಗ ನಾವು ಏನು ಮಾಡೋಕ್ಕಾಗಲ್ಲ, ಲ್ಯಾಬ್ ಟೆಸ್ಟೆಡ್. ಇವಾಗ ಭಾಳ ಹಿಂದೆ ಎಕ್ಸ್ಪೀರಿಯನ್ಸ್ ಅವರು ನಿಮ್ಮ ದೇಹವನ್ನು ನೋಡಿ ನಿಮ್ಗೇನು ಕಾಯಿಲೆ ಅಂತ ಹೇಳೋರು. ಇವತ್ತಿನ ಡಾಕ್ಟ್ರುಗಳು ಬ್ಲಡ್ ರಿಪೋರ್ಟ್ ತೊಗೊಂಬನ್ನಿರಿ, ಸ್ಕ್ಯಾನ್ ರಿಪೋರ್ಟ್ ತೊಗೊಂಬನ್ನಿ, ಅವಾಗ ಕರೆಕ್ಟಾಗಿ ಹೇಳ್ತೀನಿ ಅನ್ನೋದು. ಸೊ ಇವತ್ತಿನ ಕಾಲದಲ್ಲಿ ಕಣ್ಣಿಂದ ನೋಡೋಕ್ಕೆ ಈವನ್ ಡೂಪ್ಲಿಕೇಟು ಒಂಥರ ಒರಿಜಿನಲ್ ಥರ ಕಾಣಿಸುತ್ತೆ, ಕೆಲವು ಒರಿಜಿನಲ್ಲು ಡೂಪ್ಲಿಕೇಟ್ ಥರ ಕಾಣಿಸ್ಬಿಡುತ್ತೆ. ಅಂಥ ಸ್ಥಿತಿಯಲ್ಲಿ ಸರ್ಟಿಫೈಡ್ ಅವ್ರ ಹತ್ರ ಹೋಗಿ ತೊಗೊಳ್ಳೋದೇ ಉತ್ತಮ. ಇನ್ನು ಯಾವ ಟೈಮ್ನಲ್ಲಿ ಕ್ರಿಸ್ಟಲ್ನ ಧಾರಣೆ ಮಾಡಬಾರ್ದು? ಕ್ರಿಸ್ಟಲ್ಸ್ ಅನ್ನೋದನ್ನು ಎನರ್ಜಿ ರಿಸೀವ್ ಮಾಡ್ತಾ ಇರುತ್ತೆ. ಸಾಧಾರಣವಾಗಿ ಈ ಯಾರಾದರೂ ಸಾವುಗೆ ಹೋಗಿರ್ತೀವಿ ನಾವು, ಅಲ್ಲಿ ಎಲ್ಲ ವಾತಾವರಣ ಎಲ್ಲ ಅಳ್ತಾ ಇರ್ತಕ್ಕಂಥ ವಾತಾವರಣ, ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ ಎನರ್ಜಿ. ಕ್ರಿಸ್ಟಲ್ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ. ನೆಗೆಟಿವ್ ಕ್ರಿಸ್ಟಲ್ಸ್ ಅಬ್ಸರ್ವ್ ಮಾಡೋಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಮೊಬೈಲಲ್ಲೂ ಒಂದು ಕ್ರಿಸ್ಟಲ್ಸ್ ಇದೆ, ಅದು ಸಿಲಿಕಾ ಅಂತ ಕರೀತಾರೆ. ನಿಮ್ಮ ಫೋಟೋಸು ವೀಡಿಯೋಸ್ ಎಲ್ಲ ಅದು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರುತ್ತೆ. ಅದು ಮೊನ್ನೆ ಕ್ರಿಸ್ಟಲ್ಸು ಈಸ್ ಆಲ್ಸೋ ಕೆಮಿಕಲಿ ಕಾಂಪೋಸಿಷನ್. ಕ್ರಿಸ್ಟಲ್ಸ್ ಅಂದಿದ ತಕ್ಷಣ ಅದು ಏನೂ ಅಲ್ಲ ಅಂತಲ್ಲ. ಈಗ ಉಪ್ಪು ನಾವು ಅಡುಗೆಗೆ ಯೂಸ್ ಮಾಡ್ತೀವಿ, ಅದು ಕ್ರಿಸ್ಟಲ್ಲೇ. ಕ್ರಿಸ್ಟಲ್ ಉಪ್ಪು ಅಂತಿರೋದಿಲ್ಲ, NaCl, ಅದು ಕ್ರಿಸ್ಟಲ್ಲೇ. ಇದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕ್ರಿಸ್ಟಲ್, ದೇಹಕ್ಕೆ ಕೆಲವು ಒಗ್ತಕ್ಕಂಥ ಒಂದು ಕ್ರಿಸ್ಟಲ್ಸ್ನ ಐಡೆಂಟಿಫೈ ಮಾಡಿರ್ತಾರೆ. ಫ್ಯೂನರಲ್ ಟೈಮಲ್ಲಿ ಅಂದರೆ ಯಾರೋ ತೀರೋದಾಗ ಹೋಗ್ತಕ್ಕಂಥದ್ದು, ಅಥವಾ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದು,
ಅಥವಾ ಎಲ್ಲರೂ ಒಂದು ಕಡೆ ಗಲಾಟೆ ನಡೆಯೋಕ್ಕೆ ಹೋಗ್ತಾ ಇದೀವಿ, ಒಂದು ವ್ಯಾಜ್ಯಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಬಾರ್ದು. ಅಲ್ಲಿಗೆ ಹಾಕೊಂಡು ಹೋದಾಗ ಮತ್ತೆ ಬಂದು ಕ್ಲೀನ್ಸಿಂಗ್ ದೊಡ್ಡ ಪ್ರೋಸೆಸ್ ಅಷ್ಟೇ, ಅದು ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅಂತ ಅಷ್ಟೇ. ಕೆಲವೊಂದು ಸತಿ ನಾವು ಕ್ರಿಸ್ಟಲ್ ಹಾಕ್ದಾಗ ಪಟ್ ಅಂತ ಕಟ್ಟಾಗ್ಬಿಡುತ್ತೆ, ಅದರಲ್ಲಿ ಎನರ್ಜಿ ಜಾಸ್ತಿ ತೋರಿಸಿರುತ್ತೆ, ಅದು ನೆಗೆಟಿವ್ ಎನರ್ಜಿ ಅಂತ. ಅದು ನೋಡೋಕೆ ಏನೋ ಮೂಢನಂಬಿಕೆ ಬಿಡು ಅಂತಾರೆ, ಬಟ್ ಅದನ್ನು ಕೂಡ ಒಂದು ಎನರ್ಜಿ ಇದ್ದೇ ಇರುತ್ತೆ. ಈಗ ಒಂದು ಯಾವುದಾದ್ರು ಒಂದು ಗ್ಲಾಸ್ ಬಾಟ್ಲನ್ನ ಬಿಸಿಲಲ್ಲಿ ಇಡ್ತಾ ಇದ್ರೆ ಪಟ್ ಅಂತ ಹೊಡೆದೋಗ್ಬಿಡುತ್ತೆ, ಈಟ್ ಆಗಿ. ನೋಡಿ, ಇದನ್ನು ಇನ್ನೊಂದು ವೇವ್ಸ್ ಅಂತ ಹೇಳ್ತೀನಿ. ಒಂದು ಗ್ಲಾಸ್ ಮುಂದೆ ಇಟ್ಬಿಟ್ಟು ಒಂದು ಸ್ಪೀಕರ್ನ ಇಟ್ಬಿಟ್ಟು ಒಂದು ಸೌಂಡ್ ಕೊಟ್ಟರೆ ಸ್ಲೋವಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ವೈಬ್ರೇಟ್ ಆಗ್ತಾ ಇರುತ್ತೆ. ಇನ್ನೂ ಹೆಚ್ಚಿಗೆ ಕೊಟ್ಟರೆ ಮಧ್ಯದಲ್ಲಿ ಏನೂ ಇಲ್ಲ, ಆ ಗ್ಲಾಸ್ ಫಳ್ ಅಂತ ಹೊಡೆದೋಗುತ್ತೆ. ಎಷ್ಟೊಂದು ಸತಿ ನಾವು ಬಾಂಬೆಲ್ಲ ಹಾಕಿದಾಗ ಮನೆ ಕಿಟಕಿಗಳು ಹೊಡೆದೋಗಿದೆ ಅಂತಾರಲ್ಲ, ಸೌಂಡ್ ವೇವ್ಸ್ ಹೆಂಗೆ ಎಫೆಕ್ಟ್ ಮಾಡುತ್ತೋ ಕಣ್ದೃಷ್ಟಿಗಳು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಓಕೆ. ಸೊ ಗುರುಗಳೇ, ಇನ್ನು ನಮ್ಮ ವೀಕ್ಷಕರಿಗೆ ಬಹಳ ಕುತೂಹಲ ಇರೋದು ಅಂದರೆ ಪರಿಹಾರ ಏನು ಅಂತ. ಸೊ ಪರಿಹಾರದ ಭಾಗಕ್ಕೆ ಬಂದರೆ ಏನು ಮಾಡಬಹುದು? ಖಂಡಿತ. ಪ್ರತಿಯೊಂದು ಲಗ್ನ ಅಂತ ನಾನು ಹೇಳ್ತೀನಿ, ಅದನ್ನು ರಾಶಿ ಅಂತ ಅವ್ರು ತೊಗೊಳ್ಬೋದು. ಈ ಮೇಷ ಲಗ್ನದವರು 4ನೇ ಮನೆಗೆ ಗುರು ಇರ್ತಕ್ಕಂಥದ್ದು, 4ನೇ ಮನೆ ವಿದ್ಯಾಸ್ಥಾನ ಆಗಿರೋದ್ರಿಂದ ಪುಸ್ತಕವನ್ನು ದಾನ ಮಾಡಿ, ಯಾವ್ದಾದ್ರು ಪುಸ್ತಕವನ್ನು ಬಡವ್ರಿಗೆ ದಾನ ಮಾಡಿ, ಖಂಡಿತ ಗುರುಬಲ ಚೆನ್ನಾಗಿರುತ್ತೆ. ಓಕೆ. ಇನ್ನು ವೃಷಭ ಲಗ್ನ ವೃಷಭ ರಾಶಿಯವರಿಗೆ 3ನೇ ಮನೇಲಿರ್ತಕ್ಕಂಥದ್ದು. 3ನೇ ಮನೆ ಅಂದರೆ ಈ ತಂಗಿ ಮತ್ತು ತಮ್ಮ ಆಸ್ಥಾನ ಅಂತ ಹೇಳ್ತೀವಿ. ಅವ್ರಿಗೇನಾದ್ರು ಒಂದು ಪುಸ್ತಕ ಅಥವಾ ಹಳದಿ ವಸ್ತ್ರವನ್ನು ಅವ್ರಿಗೆ ಕೊಡಿ. ಇದು ಭಾಳ ಸಿಂಪಲ್, ಈಸಿ. ಇನ್ನು ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಗುರುಬಲ ಜಾಸ್ತಿ ಆಗಬೇಕು ಅಂದರೆ ಆ ಒಂದು ಗುರುವಾರದ ದಿವಸ ಬ್ಯಾಂಕಲ್ಲಿ ಠೇವಣಿ ಇಡಿ, ಇದು ಪರಿಹಾರ. ಯಾಕಂದರೆ 2ನೇ ಮನೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಥವಾ ಚಿನ್ನವನ್ನು ಗುರುವಾರ ಒಂದು ಸಣ್ಣದಾಗಿ ಏನೋ ಚಿನ್ನ ಖರೀದಿ ಮಾಡ್ತಾ ಇದ್ದೀವಿ ಅಂದರೆ, ನಿಮಗೆ ಗುರುಬಲ ಜಾಸ್ತಿ ಬರಬೇಕು ಅಂದರೆ ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳ್ಬೋದು. ಈಸಿ. ಚಿನ್ನಕ್ಕೂ ಗುರುವಿಗೂ ಸಂಬಂಧ ಇದೆ. ಅವರಿಬ್ಬರು ಒಂಥರ ಫ್ರೆಂಡ್ಸೇ ಅವರು, ಚಿನ್ನಕ್ಕೂ ಗುರುಕ್ಕೂ. ಏಕೆಂದರೆ ಸೈಂಟಿಫಿಕ್ ಆಗಿ ಈ ಒಂದು ಡೆಪಾಸಿಟ್ಸ್ ಅಂತ ನಾವೇನು ನೋಡ್ತೀವಿ, ಆಸ್ಟ್ರಾಯ್ಡ್ ಬೆಲ್ಟ್ಸಲ್ಲಿ ಜಾಸ್ತಿ ಇದೆ ಗೋಲ್ಡ್ ಡೆಪಾಸಿಟ್ಸ್. ಗುರು ಅದನ್ನು ಕಾಯ್ತಾ ಇದ್ದಾನೆ. ಆ ಒಂದು ಆಸ್ಟ್ರಾಯ್ಡ್ ಬೆಲ್ಟಲ್ಲಿ ಇರೋದೆಲ್ಲ ಕಂಪ್ಲೀಟ್ಲಿ ಗೋಲ್ಡ್ ಡೆಪಾಸಿಟ್ಸೇ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಆ ಗುರುಗೂ ಅದಕ್ಕೂ ಒಂದು ಸಂಬಂಧ ಜಾಸ್ತಿ ಕಲ್ಪಿಸಿದ್ದಾರೆ ಆ ಗ್ರಹಕ್ಕೆ. ಇವಾಗೆಲ್ಲ ರೇಟ್ ಜಾಸ್ತಿ ಬೀಳೋದೆಲ್ಲ ಗುರು ಗ್ರಹದಿಂದ ಹೇಳ್ತಾರೆ. ಈಗ ಸ್ವಲ್ಪ ರೇಟ್ ಸ್ವಲ್ಪ ಹೆಚ್ಚಿಗೆನೂ ಆಗುತ್ತೆ, ಕಮ್ಮಿನೂ ಆಗುತ್ತೆ. ಯಾಕಂದರೆ ಗುರು ಗ್ರಹ ಕರ್ಕಾಟಕಕ್ಕೆ ಹೋಗ್ತಾನೆ, ಸಿಂಹಕ್ಕೂ ಹೋಗ್ತಾನೆ, ಸ್ವಲ್ಪ ಜಾಸ್ತಿನೂ ಆಗುತ್ತೆ, ಮತ್ತೆ ಸಿಂಹದಾಗ ಕೆಳಗೆ ಬೀಳುತ್ತೆ. ಅಕ್ಟೋಬರ್ಲಿ ಈ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಬರೀ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಎವ್ರಿ ಡೇ ನ್ಯೂ ಟಾರ್ಗೆಟ್ಸ್ ಬರ್ತಾ ಇರುತ್ತೆ, ಎವ್ರಿ ಡೇ ಡೌನ್ ಅಪ್ ಬರ್ತಾ ಇರ್ತಕ್ಕಂಥ. ಒಂದು ವರ್ಷ ಇವಾಗಂತೂ ಚಿನ್ನ ಖರೀದಿ ಮಾಡೋರ ಸಂಖ್ಯೆನೂ ಕಡಿಮೆ ಆಗಿದೆ. ಅಯ್ಯೋ, ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಸೊ ಬೇರೆ ಬೇರೆ ವಿಚಾರಗಳು, ಪೊಲಿಟಿಕಲ್ ವಿಚಾರಗಳೆಲ್ಲ ಗೊತ್ತಿರ್ತಕ್ಕಂಥದ್ದು ಎಲ್ಲ ಬೇಕಾಗಿದೆ. ಈಗ ಹಾಗೆ ಕರ್ಕಾಟಕ ಲಗ್ನ ಅಂತ ಬಂದಾಗ ಲಗ್ನದಲ್ಲೇ ಗುರು ಇರ್ತಕ್ಕಂಥದ್ದು. ಈ ಲಗ್ನದಲ್ಲೇ ಇದ್ದಾಗ ಅವರು ಸ್ವಲ್ಪ ಗುರು ಬಲ ಸ್ವಲ್ಪ ಜಾಸ್ತಿ ಬರಬೇಕು ಅಂತಂದರೆ ಪ್ರತಿ ಗುರುವಾರ ಅಟ್ಲೀಸ್ಟ್ 4 ವಾರ ಬೆಳಿಗ್ಗೆ ಬಿಸಿ ನೀರಿಗೆ ಅರಿಶಿಣವನ್ನು, ಆರ್ಗ್ಯಾನಿಕ್ ಅರಿಶಿಣವನ್ನು ಒಂದು 1/4 ಟೀ ಸ್ಪೂನು ಅಥವಾ 1 ಟೀ ಸ್ಪೂನ್ ಹಾಕಿ ಬೆಚ್ಚಗಿನ ನೀರಲ್ಲಿ ಕುಡಿಬೇಕು ಬೆಳಿಗ್ಗೆ ಎದ್ದ ತಕ್ಷಣ. ಗುರುಬಲ ಆಕ್ಟಿವೇಟ್ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ರೆಮಿಡೀಸೇ ನಾವು ಕೊಡೋದು, ಸಿಂಪಲ್ ರೆಮಿಡೀಸ್, ಎಫೆಕ್ಟಿವ್ ರೆಮಿಡೀಸ್. ಇದು ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವ್ರಿಗೆ. ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯವ್ರು ಯಾರಿದ್ದರೆ 12ನೇ ಮೇಲೆ ಗುರು ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಯೆಲ್ಲೋ ಕಲರ್ ಹಣ್ಣುಗಳು ಅಂದರೆ ಈಗ ಬಾಳೆಹಣ್ಣು ಅಂತ ಹೇಳ್ಬೋದು. 12 ಅಂತ ಬಂದಾಗ ಹಾಸ್ಪಿಟ್ಲ್ ಅಂತ ಹೇಳ್ತೀವಿ. ಯಾರು ಕಡು ಬಡವರು ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರುತ್ತೆ, ಅಲ್ಲಿ ಹೋಗಿ ನೀವು ಬಾಳೆಹಣ್ಣನ್ನು ಅಟ್ಲೀಸ್ಟ್ 4 ಗುರುವಾರಗಳು ಕೊಟ್ಟು ಬಂದರೆ ನಿಮಗೆ ಗುರುಬಲ ಜಾಸ್ತಿ ಆಗುತ್ತೆ. ಇದು ಒಂದು. ಕನ್ಯಾ ಲಗ್ನ ತೊಗೊಳ್ಳೋಣ. ಇವಾಗ ಕನ್ಯಾ ಲಗ್ನದಲ್ಲಿ ಲಾಭದಲ್ಲಿ ಗುರು ಇರತಕ್ಕಂಥದ್ದು. ಲಾಭ ನಮಗೆ ಜಾಸ್ತಿ ಬೇಕು, ಗುರುವಿನ ಅಂಶ ಜಾಸ್ತಿ ಬೇಕು ಅಂತಂದರೆ ಇವರು ಹಳದಿ ವಸ್ತ್ರವನ್ನು ಅವ್ರ ಜೊತೆ ಇಟ್ಕೋಬೋದು. ಒಂದು ಕರ್ಚೀಫ್ ಅಂತ ನಾವು ಕರಿತೀವಿ. ಯೆಲ್ಲೋ ಕಲರ್ ಜಾಸ್ತಿ ಯೂಸ್ ಮಾಡೋದು, ಹಳದಿನ ಯೂಸ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಯೂಸ್ ಮಾಡ್ಬೋದು. ಹಾಗೆ ಶುಕ್ರನ ವಿಚಾರ ಬಂದಾಗ, ಶುಕ್ರನ ಸ್ಥಾನ ಆಗಿರ್ತಕ್ಕಂಥ ತುಲಾ ಲಗ್ನ ತುಲಾ ರಾಶಿ ಬಂದಾಗ ಇಲ್ಲಿ 10ನೇ ಮನೆ ಆಗುತ್ತೆ. ಒಂದು 10ನೇ ಮನೆ ಒಂದು ಪಾಪ್ಯುಲರ್ ಜಾಗ ಅಂತ ನಾವು ಕರಿತೀವಿ. ಇಂಥವ್ರಿಗೆ ಬಹಳ ವಿಶೇಷವಾಗಿ ಏನು ಅಂತಂದರೆ, ಈ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು ಅಥವಾ ಈ ಅಧಿಕಾರದಲ್ಲಿರ್ತಕ್ಕಂಥವ್ರು ಇರ್ಬೋದು, ಅವರ ಜಾಸ್ತಿ ಭೇಟಿ ಮಾಡಿದ್ರೆ ಗುರುಬಲ ಚೆನ್ನಾಗಿರುತ್ತೆ. ಭೇಟಿ ಮಾಡಬೇಕು, ಸುಮ್ಮನೆ ಭೇಟಿ ಮಾಡಿ ಹಾಯ್ ಅಂತ ಅವ್ರ ಟಚಲ್ಲಿ ಇರ್ತಕ್ಕಂಥದ್ದು ಮಾಡ್ಬೋದು. ಅವ್ರಿಗೆ ಯೆಲ್ಲೋ ಕಲರ್ ಸ್ವೀಟ್ ಕೊಡಿ, ಸಿಂಪಲ್. ಮೋತಿಚೂರ್ ಯೆಲ್ಲೋ ಕಲರ್ ಬರ್ತದೆ, ಯೆಲ್ಲೋ ಕಲರ್ ಲಾಡು, ಯೆಲ್ಲೋ ಕಲರ್ ಎನಿ ಯೆಲ್ಲೋ ಕಲರ್ ಸ್ವೀಟ್ನ ಅವ್ರಿಗೆ 10ನೇ ಮನೆಗೆ ಕೊಟ್ಟರೆ ಇವರಿಗೆ 10ನೇ ಮನೆ ಆಕ್ಟಿವೇಟ್ ಆಗುತ್ತೆ. ಸ್ವೀಟ್ ಕೊಟ್ಟರೆ ಅವ್ರಿಗೆ, ಅವ್ರು ತಿಂದು ಅವರು ಅಧಿಕಾರದಲ್ಲಿ ಇರ್ತಾರಲ್ಲ, ಏನಪ್ಪ ಏನು ಸಮಾಚಾರ ಅಂತ ರುಚಿ ಆಹಾ ಅಂತಾರಲ್ಲ, ಅವ್ರಿಗೆ 10ನೇ ಮನೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಆ ಥರ ಅದ್ಭುತವಾಗಿರ್ತಕ್ಕಂಥ
ಒಂದು ಪ್ಲಾಸಿಬೋ ಎಫೆಕ್ಟು, ಸೈನ್ಸ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಹಾಗೆ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯಲ್ಲಿ 9ನೇ ಮನೇಲಿ ಬಂದಿರೋದ್ರಿಂದ ಗುರುಗಳಿಗೆ ಹಳದಿ ವಸ್ತ್ರವನ್ನು ದಾನ ಮಾಡಬೇಕು. ನಿಮಗೆ ತಿಳಿದಿರ್ತಕ್ಕಂಥ ಗುರುಗಳಿರ್ಬೋದು, ನಿಮಗೆ ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ಇರ್ಬೋದು, ಶರ್ಟ್ ಪೀಸ್ ಅಲ್ಲೂ ಕೊಡಿ, ಒಂದು ಹಳದಿ ಟವಲ್ ಕೊಡ್ಬೋದು. ಗುರುಗಳೇ ತಗೊಳ್ಳಿ ಹಳದಿ ಟವಲ್, ಯೂಸ್ ಮಾಡ್ಕೊಳ್ಳಿ, ಸ್ನಾನ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಹಳದಿ ಪಂಚೆ ಕೊಡಿ, ಯಾಕಂದರೆ 9ನೇ ಮನೆ ಗುರುವಿನ ಸ್ಥಾನ ಆಗಿರ್ತಕ್ಕಂಥದ್ದು. ಧನುರ್ ಲಗ್ನ, ಧನುರ್ ರಾಶಿ ಬಂದಾಗ 8ನೇ ಮನೆ ಕೂತಿದ್ದಾಗ ನಾವು ದಾನವನ್ನು ಮಾಡಲೇಬೇಕು. ಕಡಲೆಕಾಳನ್ನು ಅಥವಾ ಅರಿಶಿಣವನ್ನು ಬಡವರಿಗೆ ಗುರುವಾರ ದಿವಸ 4 ಗುರುವಾರ ದಾನ ಮಾಡಿದ್ರೆ ಈ ಸಾಕಟ ಯೋಗ ಅಂತ ಹೇಳಿದ್ದೆ ಅವಾಗ, ಅದು ಕ್ಲಿಯರ್ ಆಗುತ್ತೆ. ಮಕರದಲ್ಲಿರ್ತಕ್ಕಂಥವರು ವಿಶೇಷ ಏನು ಅಂತಂದರೆ, ಈಗ ಸದ್ಯಕ್ಕೆ ಯಾರಿಗಾರು ಒಂದು ಮದುವೆ ವಿಚಾರಕ್ಕೆ ಹಳದಿಯನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ಮಕರದಿಂದ 7ನೇ ಮನೇಲಿ ಗುರು ಇರ್ತಕ್ಕಂಥದ್ದು. 7ನೇ ಮನೆ ಮದುವೆ ವಿಚಾರ ತೋರಿಸುತ್ತೆ. ಮದುವೆಗೆ ಅಡುಗೆಗೆ ಬಳಸ್ತಕ್ಕಂಥ ಅರಿಶಿಣವನ್ನು ಇವರು ದಾನವಾಗಿ ಕೊಟ್ಟರೆ ಸಕ್ಸಸ್ ಆಗಿಬಿಡುತ್ತೆ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಅಂತ. ಹಾಗೆ ಈ ಒಂದು ಕುಂಭ ಲಗ್ನದವ್ರಿಗೆ 6ನೇ ಮನೆ ಬಂದಾಗ, 6ನೇ ಮನೆ ಈ ಕೋರ್ಟ್ ಕಚೇರಿ ಮತ್ತು ಈ ಒಂದು ಸಣ್ಣ ಪುಟ್ಟ ಈ ಒಂದು ಕಾಯಿಲೆಗೆ ಬರ್ತಕ್ಕಂಥದ್ದು, ವ್ಯಾಜ್ಯಗಳಿಗೆ ಬರ್ತಕ್ಕಂಥದ್ದು, ಅಥವಾ 6ನೇ ಮನೆ ನಮಗೆ ಲೋನ್ಸ್ ಬರ್ತಕ್ಕಂಥದ್ದು ಬರುತ್ತೆ. ಗುರುವಾರದ ದಿವಸ ಯಾರ್ದಾತ್ರ ಆದರೂ ಸಾಲ ಇಸ್ಕೋಬೇಕು, ತಗೊಳ್ಬೇಕು. ಅದು ಹೆಂಗೆ, ನಾನೇನು ನಿಮಗೆ ಲಕ್ಷಾಂತರ ರೂಪಾಯಿ ಹೇಳ್ತಾ ಇಲ್ಲ, 100 ರೂಪಾಯಿ ಕೊಡಪ್ಪ. ವೀಕ್ಷಕರು ನೋಟ್ ಮಾಡ್ಕೋತಾರೆ. ಹೌದು, ಸಾಲ ಇಸ್ಕೊಳ್ಳೋದು. ಈಗ ಸಾಲ ಇಸ್ಕೊಳ್ಳೋದು ಅಂದರೆ ಸೂಟ್ ಕೇಸ ಅಂತಾರೆ. ಇಲ್ಲ, 100 ರೂಪಾಯಿ ಆದರೂ ಓಕೆ, 500 ರೂಪಾಯಿ ಆದರೂ ಓಕೆ. ಶುಕ್ರವಾರವನ್ನು ಅದನ್ನು 1 ರೂಪಾಯಿ ಇಟ್ಬಿಟ್ಟು ಅವ್ರಿಗೆ ಕೊಡಬೇಕು ವಾಪಸ್. ಚೆನ್ನಾಗಿದೆ ಇದು ಪರಿಹಾರ. ಅಷ್ಟೇ, ಶುಕ್ರವಾರ ಡಬಲ್ ಆಯಿತು ಅಂತ ಅರ್ಥ. ಗುರು, ಯಾಕೆಂದರೆ ಅವ್ರು ಗುರು 6ನೇ ಮನೇಲಿದೆ, ಲೋನ್ ತಗೊಂಡಿದ್ದೀವಿ ಅಂತ ಲೆಕ್ಕ. ಲೋನ್ ರೀಪೇ ಮಾಡೋ ಕೆಪಾಸಿಟಿ ನನಗೆ ಬಂತು ಅಂತ ಶುಕ್ರನಿಂದ ತೋರಿಸೋದು. ಗುರುವಾರ 100 ರೂಪಾಯಿ ತೊಗೊಳ್ಳೋದು, 101 ರೂಪಾಯಿ ತಗೊಳಪ್ಪ ನಿಂಗೆ ಅಂತ ಹೇಳೋದು. ತೊಗೊಳೋರ್ಗೂ ಖುಷಿ, ಏನು ನಿನ್ನೆ 100 ರೂಪಾಯಿ ತಗೊಂಡು 1 ರೂಪಾಯಿ ಸೇರಿಸ್ಕೊಡ್ತಾ ಇದ್ದೇನೆ. 1 ರೂಪಾಯಿ ಆದರೂ ಕೂಡ ಮನಸ್ಸು ಹೆಂಗಾಗುತ್ತೆ ಗೊತ್ತಾ, ನೀನು ತಗೊಂಡಿದ್ದು 100 ರೂಪಾಯಿ, ಯಾಕೆ 1 ರೂಪಾಯಿ ಸೇರಿಸ್ಕೊಡ್ತಾ ಇದೆಯಾ, ಇರಲಿ ಇಟ್ಕೊ, ನನಗೆ ಬೇಕು ಏನೋ ಒಂದಕ್ಕೆ ಅಂತ ಹೇಳಿ ಭಾಳ ಈಸಿಯಾಗಿರ್ತಕ್ಕಂಥ ಟೆಕ್ನಿಕ್ಸ್ ನಾವೆಲ್ಲ ಇದೆಲ್ಲ ಹೇಳ್ಕೊಡ್ತೀವಿ. ಸೊ ಶುಕ್ರವಾರ ವಾಪಸ್ ಕೊಡ್ತಕ್ಕಂಥ ಇದನ್ನು 4 ವಾರ ಮಾಡೋದು ಸಾಕು. ಬೇರೆ ಅದೇ ಫ್ರೆಂಡ್ಸ್, ಏನು ಯಾವ ಫ್ರೆಂಡ್ಸ್ ಆದರೂ ಓಕೆ, ರಿಲೇಟಿವ್ಸ್ ಆದರೂ ಓಕೆ, ತಂದೆ ಆದರೂ ಇಸ್ಕೋಬೋದು, ಯಾರ ಹತ್ರ ಇಸ್ಕೋಬೋದು, ವಾಪಸ್ ಅವ್ರು ಕೊಟ್ಬಿಡ್ಬೇಕು. ಇನ್ನು ಕೊನೆಗೆ ಕುಂಭ ಲಗ್ನ ಬರ್ತಕ್ಕಂಥದ್ದು, ಮಂತ್ರಶಾಸ್ತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಓಂ ಬ್ರಹ್ಮಸ್ಪತೇ ನಮಃ ಅಂತಾದರೂ ಹೇಳ್ಬೋದು, ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತಾದರೂ ಹೇಳ್ಬೋದು, ಯಾವುದಾದ್ರು ವೇದದ ಮಂತ್ರ ಆದರೂ ಹೇಳ್ಬೋದು. 11 ಬಾರಿ ಗುರುವಾರ ದಿವಸ 4 ವಾರ ಹೇಳಿದ್ರೆ ಸಾಕವರು, ಅಲ್ಲಿ ಅವ್ರಿಗೆ ಗುರುವಿನ ಪರಿಹಾರ ಆಗ್ಬಿಡುತ್ತೆ, ಮೀನ ಲಗ್ನದವ್ರಿಗೆ ಅಥವಾ ಮೀನರಾಶಿಯವ್ರಿಗೆ. ಓಕೆ, ಬಹಳ ಸುಲಭವಾದ ಪರಿಹಾರಗಳು, ಎಲ್ಲರೂ ಮಾಡಬಹುದಾದಂಥದ್ದು. ಗುರುಗಳೇ, ಇನ್ನು ಈ ಗುರುಗ್ರಹದ ಒಂದು ಬದಲಾವಣೆ ಮತ್ತು ನೀವು ಹೇಳಿದಂತಹ ಪರಿಹಾರಗಳು ಎಷ್ಟು ದಿನದ ಕಾಲ ಇದು ವರ್ಕ್ ಆಗುತ್ತೆ? ಅಂದ್ರೆ ಇದು ಶಾರ್ಟ್ ಪೀರಿಯಡ್ ಟ್ರಾನ್ಸಿಟ್ ಆಗಿ 1 ಇಯರ್ ಅಂತ ನಾವು ಹೆಂಗಿರು ತಗೊಳ್ತೀವಿ, 1 ಇಯರ್ ಅಂತ ತಗೊಳ್ತೀವಿ. ಮಧ್ಯದಲ್ಲಿ ಅದು ಸಿಂಹರಾಶಿಗೆ ಹೋಗಿ ಬಂದರೂ ಕೂಡ ಅದು ಕರ್ಕಾಟಕ ಅಂತಾನೆ ತಗೊಂಡಾಗ ನೆಕ್ಸ್ಟ್ ಇಯರ್ ಸೇಮ್ ಟೈಮ್ವರೆಗೂ ಕೂಡ ಅವರು ಪ್ಲಾನ್ ಮಾಡ್ಬೋದು. ಮೇವರೆಗೂ ಅಂತ ಅನ್ಕೋಬಹುದು, 2027 ಮೇ. ಓಕೆ, ಸಾಕಷ್ಟು ವಿಚಾರಗಳು ಗುರುಗ್ರಹದ ಕುರಿತಾಗಿ, ಮತ್ತು ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತು ಗುರು ಬಲ, ಅದರ ಸವಿಸ್ತಾರವಾದಂತಹ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಇವತ್ತು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಖಂಡಿತ ಒಳ್ಳೆಯದಾಗಲಿ. ನಿಮ್ಮ ನಿರೂಪಣೆಯೂ ಭಾಳ ಅದ್ಭುತವಾಗಿತ್ತು. ಧನ್ಯವಾದಗಳು. ಗುರು ಗ್ರಹ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಯಾಕಂದರೆ ಗುರುವಿಲ್ಲದೆ ನಮಗೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಹರಮುನಿದರು ಗುರು ಕಾಯೋನು ಅಂತ ಹೇಳ್ತಾರೆ. ಗುರು ಹಿಂದೆ, ಗುರಿ ಮುಂದೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲ ಗುರುಗಳಿಗೂ ವಂದಿಸುತ್ತಾ ಒಳ್ಳೆಯದಾಗಲಿ, ಒಳ್ಳೆಯ ವಿಸ್ತಾರ, ಅವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಜನ ಸಮೂಹ ಹೆಚ್ಚಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಒಳ್ಳೇದು ಮಾಡ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು, ಮುಖ್ಯವಾಗಿ ಜ್ಯೋತಿಷ್ಯ ವಿಜ್ಞಾನವನ್ನು ಕಲಿಸಿಕೊಡ್ತಿರುವಂತಹ ಗುರುಗಳು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಗುರುಗ್ರಹದ ಕುರಿತಾದಂಥ ಸಾಕಷ್ಟು ಮಾಹಿತಿಗಳನ್ನು, ಜೊತೆಗೆ ಪರಿಹಾರವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ BNS ವಿಸ್ತಾರ ನ್ಯೂಸ್, ನಿಖರ ಜನಪರ.